11ನೇ ಅನುಮಾಕದ್ಮ್ಯಾಗ ಕೆಲವೊಂದು ನೋಟ್ಸ್ ಕೊಡಾಕತ್ತಾರ ಅಪ್ಪೋರು, ಪಾಯಿಂಟ್ಸ್ ಹಾಕಿ ಹೇಳಾಕತ್ತಾರ. ಆ ನೋಟ್ಸ್ ಅನ್ನು ಓದೋದ್ ಬಾಕಿ ಇತ್ತು, ಅವನ್ನ ಹೇಳ್ತೇನೆ ನೋಡ್ರಿ. ಒಂದೇದ್ದು, ಈ ಪಾರಾಯಣ ಮಾಡ್ತೇವಲ್ಲ, ಅರ್ಥ ರಹಿತ ಅರ್ಥ ತಿಳ್ಕೊಳ್ಳೋದಂಗ ಕೇವಲ ಪಾರಾಯಣ ಮಾಡ್ತೇವಲ್ಲ, ಆ ಚಾಂಟಿಂಗ್ ಅಂತೇವ. ಅದು ದಟ್ ಈಸ್ ಎ ಪುಣ್ಯ ಕರ್ಮ ಅಂತ. ಚಾಂಟಿಂಗ್ ಈಸ್ ಎ ಪುಣ್ಯ ಕರ್ಮ. ಇದನ್ನ ಎಲ್ಲಿ ಹೇಳಿದ್ರು ಅಂತಂದ್ರ ಸ್ವಾಧ್ಯಾಯ ಪ್ರವಚನಭ್ಯಾಂ ಅದರಾಗ ಹೇಳಿದ್ರು. ಸ್ವಾಧ್ಯಾಯ ಯಜ್ಞ ಇದು ಚಾಪ್ಟರ್ ನಂಬರ್ 4 ಆಫ್ ಗೀತಾ. ಭಗವದ್ಗೀತೆ 4ನೇ ಅಧ್ಯಾಯದಾಗ ಸ್ವಾಧ್ಯಾಯ ಯಜ್ಞ ಅಂತ ತಕೊಂಡು ಒಂದು ಯಜ್ಞವನ್ನ ಹೇಳ್ಯಾನ, ತೆಗೆದು ನೋಡ್ರಿ ಗೊತ್ತಾಗ್ತತಿ. ಅದು ಪಾರಾಯಣ ಅಂತ ಅರ್ಥ. ಈ ಪಾರಾಯಣದಾಗ ಏನ್ ಒಂದ್ ಶಕ್ತಿ ಐತಂದ್ರ ಅದು ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ತದ, ಪ್ಯೂರಿಫೈ ದ ಮೈಂಡ್ ಆಫ್ ದಿ ಚಾಂಟರ್ ಆಸ್ ವೆಲ್ ಆಸ್ ದ ಒನ್ ಹೂ ಲಿಸನ್ಸ್ ಟು ಇಟ್. ನೋಡ್ರಿ, ಪಾರಾಯಣ ಮಾಡಿದ ಅವಂದು, ಅವ ಯಾರು ಮಾಡ್ಯಾನ ಪಾರಾಯಣ ಅವನ ಮನಸ್ಸು ಶುದ್ಧಿ ಆಗ್ತದ ಅಂತಃಕರಣ. ಆಮೇಲೆ ಯಾರು ಕೇಳ್ತಾರಲ್ಲ ಅವ್ರದ್ದು ಅಂತಃಕರಣನು ಶುದ್ಧಿ ಆಗ್ತದೆ. ಆದ್ದರಿಂದ ಪಾರಾಯಣ ಮಾಡ್ಬೇಕು. ಇದಕ್ಕಿದು ಅಂತಃಕರಣ ಶುದ್ಧಿಗೆ. ಅಂತಃಕರಣ ಶುದ್ಧಿ ಸಲುವಾಗಿ ನಿನ್ನೆ ನಾವು ಮಧ್ಯಾಹ್ನದಾಗಿನ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ನೋಡಿದ್ವಿ. ಹಠಯೋಗ, ಲಯಯೋಗ, ಮಂತ್ರಯೋಗ, ರಾಜಯೋಗ, ಶಿವಯೋಗ, ಇವು 5 ಯೋಗದಲ್ಲಿ ಯಾವುದಾದ್ರೂ ಒಂದು ಯೋಗವನ್ನು ಮಾಡಿ ಅಂತಃಕರಣ ಶುದ್ಧಿ ಏಕಾಗ್ರತೆ ಮಾಡ್ಕೊಂಡು ಬಾ ಅಂತ ಯಾರು. ಅಂತಃಕರಣ ಶುದ್ಧಿಗಾಗಿ ಕರ್ಮಯೋಗ, ಅಂತಃಕರಣ ಏಕಾಗ್ರತೆಗಾಗಿ 5ರಲ್ಲಿ ಒಂದು ಯೋಗವನ್ನು ಮಾಡಿಕೊಂಡು ಬಾ. 5 ಮಾಡಂತ ಹೇಳಿಲ್ಲ ಅವರು. ಯಾವ ಅಗ್ನಿ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ, ಉತ್ತಮೋತ್ತಮ ಅಧಿಕಾರಿ ಅಂತ 4 ಭಾಗಗಳನ್ನ ಕೈವಲ್ಯ ಉಪನಿಷತ್ತಿನ 3ನೇ ಸೂತ್ರದಾಗ ನಿಜಗುಂಡ್ರು ಹೇಳ್ಯಾರ. 4 ಮಂದಿ ಅಧಿಕಾರಿಗಳನ್ನ ಮಾಡಿ ಏನ್ರಿ ಕ್ರಮವಾಗಿ ಅತ್ಯಂತ ಕಠಿಣ ಅಧಿಕಾರಿ ಯಾರು ಅನ್ನೋದು ಹೇಳಿದ್ರು. ರೋಗಿಷ್ಠ ಇರ್ತಾನ. ಇದನ್ನ ಸ್ವಲ್ಪ ಯಾಕೋ ಈಗ ಇದನ್ನ ಹೇಳಿ ಹೋಗ್ಬೇಕು ಅನ್ಸಾಕತೈತಿ, ಹೇಳ್ತೀನಿ. ಇಲ್ಲೇನ್ ಅಪ್ಪವ್ರು ಬರ್ದಿದ್ರಾಗ ಇಲ್ಲ ಇದು. ನಾನು ಇದನ್ನ ಹೇಳಾಕ ಯಾಕೆ ಮನಸ್ಸು ಮಾಡೀನಿ ಅಂತಂದ್ರ, ಮಂತ್ರ ಯೋಗವನ್ನ ಅವ್ನು ಹೇಳ್ಬೇಕು ಕನಿಷ್ಠ ಅಧಿಕಾರಿಗೆ. ಅವ ಕನಿಷ್ಠ ಅಧಿಕಾರಿ ಅಂದ್ರ ಆರೋಗ್ಯ ಸರಿ ಇರಂಗಿಲ್ಲ, ರೋಗಿಷ್ಠ ಇರ್ತಾನ ಅಂದೆಲ್ಲ ಹಿಂದಿನ ಸೂತ್ರದಾಗ ಹೇಳ್ಯಾರ. ಅವಾಗ ಏನ್ ಹೇಳ್ಬೇಕು? ಮಂತ್ರ ಯೋಗವನ್ನ ಹೇಳ್ಬೇಕು. ಇನ್ನ ಮಧ್ಯಮ ಅಧಿಕಾರಿಗೆ ಲಯ ಯೋಗವನ್ನ ಹೇಳ್ಬೇಕು. ನಾದ ಬಿಂದು ನೀನ್ ಹೇಳಾಕತ್ತಿದ್ರು ನೋಡ್ರಿ ಅಪ್ಪರು, ಯಾರು ಅವ್ರ ಹೆಸರು ಏನೋ ಐತಿ, ಅವ್ರು ಹೇಳಾಕತ್ತಿದ್ರಲ್ಲ, ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತ ಪದದಾಗ ಆ ಲಯಯೋಗದ ವರ್ಣನೆಯನ್ನ ಹೇಳ್ತಾ ಇದ್ರು. ಯಾವ ಮಧ್ಯಮ ಅಧಿಕಾರಿ ಇರ್ತಾನ ಅವನ ಮನಸ್ಸು ಲಯ ಆಗ್ತದ, ನಾದದೊಳಗನ ಲಯ ಆಗ್ತದ, ಬಿಂದುವಿನೊಳಗನ ಲಯ ಆಗ್ತದ. ಆ ಮನಸ್ಸು ಲಯ ಆಗೋದ್ರಿಂದ ಒಂದು ಆನಂದ ಆಗ್ತದ. ಅದು ಆತ್ಮಾನಂದ ಅಲ್ಲ, ಅದು ಯೋಗಾನಂದ ಅಂತೀವಿ ನಾವು. ಯಾಕಂದ್ರೆ ಅಲ್ಲಿ ಒಂದು ಉಪಾಧಿ ಅದ, ಇನ್ನೂ ಆವರಣ ಭಂಗ ಆಗಿಲ್ಲ, ಇನ್ನೂ ಇವಾಗ ಆವರಣ ಭಂಗ ಆಗಿಲ್ಲ. ಆದ್ರಿಂದ ಅಲ್ಲಿ ಒಂದು ಆವರಣ ಐತಿ, ಇನ್ನೂ ಅಜ್ಞಾನ ಹೋಗಿಲ್ಲ ನಾವು. ಆದ್ರೂ ಅವಾಗ ಆನಂದ ಆಗ್ತದ, ಮನೋಲಯ ಆದಾಗ ಆನಂದ ಆಗ್ತದ. ಹ್ಯಾಂಗ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಎಲ್ಲರಿಗೆ ಅನುಭವ ಬರುವಂತ ಒಂದು ಉದಾಹರಣೆ ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಲಯ ಆಗ್ತದೆ. ಸುಷುಪ್ತಿ ಅವಸ್ಥೆ ಒಳಗೆ ಯಾರಿಗಾರ ದುಃಖ ಆಗೈತೇನ್ರಿ? ಸುಷುಪ್ತಿ ಅವಸ್ಥೆ ಒಳಗೆ ಯಾರಿಗಾರ ದುಃಖ ಆಗೈತೇನ್ರಿ? ಇಲ್ಲ ಜರ ಆಗಿಲ್ಲ, ಕೇವಲ ಸುಖ ಆಗೈತೆ ನೋಡ್ರಿ. ಆ ಸುಖ ಹೆಂಗಾತ್ರಿ? ಮನೋಲಯ ಆತಂడి. ಮನೋಲಯ ಆದಾಗ ಸುಖ ಆಗ್ತದ ನೋಡ್ರಿ. ಇದೊಂದು ಟೂಕಿ ಇಟ್ಕೊಂಡ್ಬಿಟ್ರಿ ನೀವು. ಮನಸ್ಸು ಲಯ ಆತು ಅಂದ್ರೆ ಸುಖ ಆಗ್ತದ, ಅನುಭವ ಬರ್ತದ, ಸುಖ ಆಗ್ತದ. ಈಗ ಒಂದು ವಿಷಯ ಯಾವುದೋ ಒಂದು ವಿಷಯದ ಬಯಕೆ ಉಂಟಾಗ್ಯದ. ಬಯಕೆ ಉಂಟಾದಾಗ ಮನಸ್ಸು ಹೆಂಗಾಗ್ತದ್ರಿ?
ವಿಕಾರ ಆಗ್ತದ್ರಿ. ಉದ್ರೇಕ ಅಂತ ಚಂಚಲ ರಜೋಗುಣಕ್ಕೆ ಒಳಗಾಗ್ತದೆ, ರಜೋಗುಣ ಬಂದ್ ಸೇರ್ತದ. ಆ ಮನಸ್ಸನ್ನ ಅದು ಏನ ಭಾವನಾ ಮಾಡೈತೆ, ಬೇಕರ್ಸೈತಿ ಆ ವಸ್ತುವನ್ನ ಪಡೀಲಿಕ್ಕೆ ಚಟುವಟಿಕೆ ಉಳ್ಳದ್ದಾಗ್ತದ. ಅವಾಗ ಅದು ರಜೋಗುಣ ಉತ್ತಾಗ್ತದ. ರಜೋಗುಣದಾಗ ಸುಖ ಅನ್ಸುದಿಲ್ಲ. ಅದು ಆ ವಸ್ತು ಏನ್ ಬಯಸಿದ ವಸ್ತು ಸಿಕ್ತು, ಕೈಯಾಗಿ ಹಿಡಿದ್ರಿ, ಸಿಕ್ತು, ಅವಾಗ ಏನಾಗ್ತದ? ಸುಖ ಅನಿಸ್ತು, ಮನಸ್ಸು ನಿಲ್ತತ್ರಿ ಅಪ್ಪರ ಅವಾಗ. ಸುಖ ಅನಿಸ್ತದ. ಈಗ ಬರ್ಲಿ, ಎಲ್ಲರೂ ಗೃಹಸ್ಥರೇ ಅದೇನೆ ಅಂತ ಭಾವಿಸ್ತೇನೆ. ಯಾರಾದ್ರೂ ಸನ್ಯಾಸಿಗಳು ಇದ್ದೀರೇನು ಇದ್ರಾಗ ಗ್ರೂಪ್ನಾಗ? ಯಾರಾದ್ರೂ ಬ್ರಹ್ಮಚಾರಿಗಳು ಇದ್ದೀರೇನು? ಇದ್ರ ಸ್ವಲ್ಪ ದಯವಿಟ್ಟು ಹೇಳ್ರಿ, ನಮಗ್ ಗೊತ್ತಿಲ್ಲ. ಯಾರಾದ್ರೂ ಸನ್ಯಾಸಿಗಳು ಆಗ್ಲಿ ಬ್ರಹ್ಮಚಾರಿಗಳು ಅದಿರೇನು? ಇದ್ರ ಕೈ ಎತ್ರಿ. ಎಲ್ಲರೂ ಗೃಹಸ್ಥರು ಇದ್ರಂತ ಭಾವಿಸಿ ನಾವೊಂದು ಹೇಳ್ತೀನಿ, ರತಿ ಸುಖದಲ್ಲಿ ಸುಖ ಆಗ್ತದಲ್ಲ, ಅವಾಗ ಏನಾಗೈತಿ? ಮನಸ್ಸು ಲಯ ಆಗೈತಿ. ಮನಸ್ಸು ಲಯ ಯಾವಾಗ ಆಕತಿ? ಅವಾಗ ಆನಂದ ಆಗ್ಯದ. ಇದು ಯಾರಿಗೂ ಗೊತ್ತಿಲ್ಲ. ಯಾರು ವಿಚಾರ ಮಾಡ್ಯಾರಲ್ಲ ಅವ್ರಿಗೆ ಅಷ್ಟ ಗೊತ್ತದ. ನೋಡ್ರಿ, ಎಷ್ಟು ವಿಷಯ ಲಂಪಟತನ ಮಂದಿ ಏನೇನ್ ಮಾಡಾಕತ್ತಾರ ಆ ಸುಖದ ಸಲುವಾಗಿ ಅಂದ್ರ ಏನ್ ಮಾಡಾಕಾದ್ರೂ ತಯಾರದ. ಮನಸ್ಸು ಲಯ ಮಾಡಿದ್ರೆ ಸುಖ ಆಕೈತೆ ಅಂತ ಗೊತ್ತಿದ್ರ ಅದನ್ನ ಯಾಕೆ ಮಾಡಕ್ ಹೋಗ್ಬೇಕ್ರಿ? ವಿಚಾರ ಮಾಡ್ರಿ. ಮನಸ್ಸು ಲಯ ಮಾಡುವಂತದ್ದನ್ನ ಯಾರಿಗೆ ಹೇಳಿದ್ರು? ಇಲ್ಲೇ ಲಯ ಯೋಗದಾಗ ಮಧ್ಯಮ ಅಧಿಕಾರಿಗಳಿಗೆ ಹೇಳಿದ್ರು. ಇನ್ನ ಮುಂದ ಉತ್ತಮ ಅಧಿಕಾರಿಗಳಿಗೆ ಏನ್ ಹೇಳಿದ್ರು ಅಂತಂತಂದ್ರ ಹಠಯೋಗವನ್ನು ಹೇಳಿದ್ರು. ಅಷ್ಟಾಂಗ ಯೋಗದಿಂದ ಮನಸ್ಸನ್ನ ಮಂತ್ರಯೋಗದಿಂದ ವಶ ಮಾಡಿಕೊಳ್ಬೇಕು, ಅದಾಗ್ಲಿ ಅಂದ್ರ ಲಯ ಯೋಗದಿಂದ ವಶ ಮಾಡ್ಕೊಳ್ಬೇಕು, ಅದಕ್ಕೂ ಸಾಧ್ಯ ಆಗ್ಲಿ ಅಂದ್ರ ಹಠಯೋಗದಿಂದ ವಶ ಮಾಡಿಕೊಳ್ಬೇಕು. ಕೊಂಡವಾಡದೊಳಗ ಹಾಕ್ತಕ್ಕ ಎತ್ತಿಗೆ ಮೊದಲು ಹಾಗೆ ಹೊಡೆದ ಒಳಗೆ ಹಾಕ್ಬೇಕು, ಅದು ಹೋಗ್ಲಿಲ್ಲ ಅಂತಂದ್ರೆ ಅದಕ್ಕ ಹಿಂಡಿ ಹತ್ತಿ ಕಾಳಾದ್ರೂ ತಿನಿಸಿ ಅದನ್ನ ಕೊಂಡವಾಡಕ್ ಹಾಕ್ಬೇಕು, ಉಪಾಯ ಮಾಡಿ ಹಾಕ್ಬೇಕು. ಅದಕ್ಕೂ ಬಗ್ಲಿಲ್ಲ ಅಂದ್ರ ಆ ಮೂಗಿಗೆ ಮುಗ್ದಾಣಿ ಹಾಕಿ ಆ ಮುಂದಿನ ಹಗ್ಗವನ್ನು ಹಚ್ಚಿ ಜಗ್ಗುತ್ತಾ ಹಿಂದಿನ ಬಾಲವನ್ನು ಮಸಿಯುತ್ತಾ ಡುಬ್ಬದ ಮೇಲೆ ಬಡಿಗೆಯಿಂದ ಹೊಡೆಯುತ್ತಾ ಅದನ್ನು ಬಲಾತ್ಕಾರದಿಂದ ಒಳಗೆ ಹಾಕಬೇಕು. ಅದಕ್ಕೆ ಹಠಯೋಗ ಅಂತಾರ. ಏನ್ರಿ? ಇದ್ರ ಯಾರಿಗೆ? ಉತ್ತಮ ಅಧಿಕಾರಿಗೆ. ಆರೋಗ್ಯ ಸದೃಢ ಇರ್ಬೇಕು, ರೋಗಿಷ್ಠ ಇರಬಾರ್ದು, ನಿರ್ಣಯ ತಗೊಳ್ಳುವಂತ ಬುದ್ಧಿ ಇರಬೇಕು. ಕೆಲವು ಮಂದಿಗೆ ನಿರ್ಣಯ ಮಾಡಕ್ ಬರೋದಿಲ್ಲ, ಅಂತವ್ರು ಉಪಯೋಗ ಇಲ್ಲ. ನಿರ್ಣಯ ಬೇಗನೆ ಮಾಡೋರು ಇರ್ಬೇಕು, ಡಿಸಿಷನ್ ಮೇಕಿಂಗ್ ಇರ್ಬೇಕು. ಅಂತವ್ರಿಗಿದು ಹಠಯೋಗ ಮಾಡ್ರಿ ಅಂತ ಹೇಳಿದ್ರು. ದಬಾಶಿ ಪ್ರೆಷರ್ನಿಂದ ತಗೊಂಡ್ಬಂದು ಬಲಾತ್ಕಾರದಿಂದ ಒಳಗೆ ಹಾಕ್ಬೇಕು. ಹೆಂಗ ಆ ಎತ್ತನ್ನ ಹಾಗೆ ಈ ಮನಸ್ಸನ್ನು ಎಂತ ಎತ್ತನ್ನ ಮಂತ್ರದಿಂದ ಮೊದಲು ಅಂತರ್ಮುಖ ಮಾಡಿಕೊಂಡು ಆಮೇಲೆ ಸಾಧ್ಯವಾಗದಿದ್ದರೆ ಲಯಯೋಗದಿಂದ, ಅದು ಸಾಧ್ಯವಾಗದರೆ ಹಠಯೋಗದಿಂದ ಅಂತರ್ಮುಖ ಮಾಡಿಕೋಬೇಕು ಅನ್ನುವಂತ ಮಾತನ್ನ ಹಠಯೋಗದಲ್ಲಿ ಅಷ್ಟಾಂಗ ಯೋಗಗಳಲ್ಲಿ ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳನ್ನು ಹೇಳ್ತಾರೆ. ಎಲ್ಲೇ? ಈ ಹಠಯೋಗದಾಗ 3ನೇದ್ದು ಉತ್ತಮ ಅಧಿಕಾರಿಗೆ ಹೇಳುವಂತದ್ದು ಅಷ್ಟಾಂಗ ಯೋಗ, ಪತಂಜಲಿಯ ಅಷ್ಟಾಂಗ ಯೋಗ. ಯಮದಾಗ 10 ಪ್ರಕಾರ ಅದಾವು. ಏನು ಮಾಡಲೇಬೇಕು ಅಂತ ಹೇಳ್ತಾರ, ಅವು 10 ಪ್ರಕಾರ ಅದಾವ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ನುತ ಬ್ರಹ್ಮಚರ್ಯ, ಕ್ಷಮ, ಧೃತಿ, ಅರ್ಜವ, ಮಿತಾಹಾರ, ಶೌಚ, ಹಿಂಗ 10 ಭಾಗಗಳದಾವನ್ನು ಮಾಡಲೇಬೇಕು ಯಮದಲ್ಲಿ. ಇನ್ನು ನಿಯಮದಲ್ಲಿಯೂ 10 ಪ್ರಕಾರ ಉಂಟು. ಅವು ಯಾವ ಅಂದ್ರೆ ತಪಸ್ಸು, ಸಂತೋಷ, ಆಸ್ತಿಕ್ಯ, ದಾನ, ಈಶ್ವರ ಪೂಜಾ, ಸಿದ್ಧಾಂತ ಶ್ರವಣ, ಲಜ್ಜೆ, ಮತಿ, ಜಪ, ಸ್ವಾಧ್ಯಾಯ. ಇನ್ನು ಆಸನದಲ್ಲಿ ಅದರಲ್ಲಿ 84 ಆಸನಗಳದಾವ. ಅವುಗಳಲ್ಲಿ ಯಾವುದಾದ್ರೂ ಒಂದು 3 ಆಸನಗಳ ಮುಖ್ಯ ಅಂತ ಹೇಳ್ಕೊಂತ ಬಂದಾರ. ಸಿದ್ಧಾಸನ, ಪದ್ಮಾಸನ, ವೀರಾಸನ ಹೇಳ್ಕೊಂತ ಬಂದ. ಇನ್ನು ಪ್ರಾಣಾಯಾಮದಲ್ಲಿ ಮುಂದೆ ಪ್ರಾಣಾಯಾಮ ಆಸನ ಆಗಿಂದ 4ನೇದ್ದು ಪ್ರಾಣಾಯಾಮದಲ್ಲಿ ಎಷ್ಟು ಪ್ರಕಾರ ಅದಾವ? 7 ಪ್ರಕಾರ ಅದಾವ. ಆ 7 ಪ್ರಕಾರ ಯಾವ್ರಿ? ಒಂದು ಪೂರಕ, ಒಂದು ರೇಚಕ, 3ನೇದು ಕುಂಭಕ, 4ನೇದು ಉತ್ಕರ್ಷ,
5ನೇದು ಅಪಕರ್ಷ, 6ನೇದು ಶೂನ್ಯ, 7ನೇದು ಉತ್ಕ್ರಾಂತಿ. ಇವುಗಳಲ್ಲಿ ನಾವು ಗುರುಮುಖೇನ ಅಭ್ಯಾಸ ಮಾಡಬೇಕು. ನಾವು 85ನೇ ಇಸ್ವಿಯೊಳಗೆ ಒಂದು ತಿಂಗಳ ಇವನ್ನೆಲ್ಲ ಅಭ್ಯಾಸ ಮಾಡಕಂತ ತಿಳ್ಕೊಂಡು ರಾಘವೇಂದ್ರ ಸ್ವಾಮೀಜಿ ಅಂತ ಮಲ್ಲಾಡಿ ಹಳ್ಳಿ ಒಳಗಿದ್ರು, ಅಲ್ಲಿ ಒಂದು ತಿಂಗಳು ಹೋಗಿದ್ದೆ ನಾನು. ಅಲ್ಲಿ ಒಂದು ತಿಂಗಳು ಮಾಡಿದೆ, ಎಷ್ಟು ಸಾಧ್ಯ ಇದ್ದು ಅಷ್ಟು ಮಾಡಿದೆ. ಹೇಳ್ತಾರ ಏನೇನು ಮಾಡಿದೆ ಅಂತ ಹೇಳ್ತೇನೆ. ಪ್ರಾಣಾಯಾಮ ಮಾಡಿದ್ವಿ, ಅವನ್ನ ಏನು ಕುಂಭಕ, ಪೂರಕ, ರೇಚಕ ಮಾಡಿದ್ವಿ, 3 ಮಾಡಿದ್ವಿ. ಉಳಿದದ್ವಿ ಯಾವ ಅವ್ರು ಹೇಳ್ಕೊಡ್ಲಿಲ್ಲ, ನಾವು ಮಾಡ್ಲಿಲ್ಲ. ಅದಕ್ಕೆ ಗುರುಮುಖೇನ ಮಾಡ್ಬೇಕು, ಗುರುವಿನ ಎದುರು ಕುಂಡ್ರಿಸಿಕೊಂಡೇ ಮಾಡ್ಬೇಕು. ಇವೆಲ್ಲ ಆದ್ಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೇನು? ವಿಷಯಗಳಿಗೆ ಕಡೆಗೆ ಹರಿದು ಹೋಗುವಂತ ಮನಸ್ಸನ್ನ ಎಳ್ಕೊಂಡು ಬಂದು ದೇವರ ಭಗವಂತನ ಕಡೆ ಕಳಿಸೋದು ಏನಂತಲ್ಲ ಪ್ರತ್ಯಾಹಾರ. ಕಾನ್ಸಂಟ್ರೇಷನ್. ಎಲ್ಲ ಕಡೆ ಹರಿದು ಹೋಗುವಂತ ಚಿತ್ತವನ್ನ ಒಂದ ಕಡೆ ಹರಿಬಿಡುವುದು. ರಾವ್ಗಾಜನಾಗ ಹೆಂಗ ಒಂದ ಕಡೆ ಹರಿದು ಬಿಟ್ಟಾಗ ಆ ಸೂರ್ಯನ ಕಿರಣಗಳು ಆ ಹಳ್ಳಿ ಮ್ಯಾಗ ಬಿಟ್ಟಾಗ ಹೆಂಗ ಹಳ್ಳಿಯನ್ನು ಸುಡ್ತಾವಲ್ಲ, ಹಂಗ ನಾವು ಒಂದೇ ಸ್ಥಾನದಲ್ಲಿ ಬಿಟ್ಟಾಗ ನಮ್ಮ ಅಂತಃಕರಣದಲ್ಲಿ ಇದ್ದಂತಹ ಅಜ್ಞಾನ ಸುಟ್ಟು ಹೋಗ್ತದ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತಿ ಅಂತಾರ. ಅಲ್ಲಿ ಜ್ಞಾನಾಗ್ನಿ ಹೇಳ್ಯಾರ, ಇಲ್ಲಿ ಉಪಾಸನೆ ಹಂತದಾಗ ಅದ. ಇದು ಇಲ್ಲಿ ಅಂತಃಕರಣ ಏಕಾಗ್ರತೆ ತಿಳ್ಕೋಬೇಕು. ಉಪಾಸನಾ ಹಂತದಾಗ ಮೋಕ್ಷ ಆಗ್ತೈತೆ ಅಂತ ಎಲ್ಲರ ಹೇಳ್ಯಾರಂದ್ರ ಅಲ್ಲಿ ಮೋಕ್ಷದ ಅರ್ಥ ಜ್ಞಾನ ದ್ವಾರ ಮೋಕ್ಷ ಅಂತ ಮಾಡ್ಬೇಕು. ಒಮ್ಮೆಲೆ ಉಪಾಸನೆ ಮಾಡೋದ್ರಿಂದ ನಿಮ್ಗೆ ಮೋಕ್ಷ ಆಗ್ತೈತಿ ಆಗುದಿಲ್ಲ. ಕೆಲವೊಬ್ಬರು ಬರೀತಾರ ಹಂಗ ಮೋಕ್ಷ ಆಗ್ತೈತಿ ಅಂದ್ರೆ ಏನು, ಅಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಜ್ಞಾನ ದ್ವಾರ ಮೋಕ್ಷ ಆಗ್ತದ. ಇದು ತಿಳಿಯಾಗಿರ್ಬೇಕು. ಆಮೇಲೆ ಏನಾಯ್ತು, ಪ್ರತ್ಯಾಹಾರ ಆದ್ಮ್ಯಾಗ ಧಾರಣ. ಪ್ರತ್ಯಾಹಾರ ಅಂದ್ರ ಏನು, ಎಳ್ಕೊಂಡ್ ಬರೋದು. ಧಾರಣ ಅಂದ್ರ ಕೇಂದ್ರೀಕರಿಸೋದು, ಆ ಮನಸ್ಸನ್ನ ಒಂದೇ ವಿಷಯದಲ್ಲಿ ಕೇಂದ್ರೀಕರಿಸುವುದು. ಹಂಗ ಕೇಂದ್ರೀಕರಿಸಿದ್ದು 27-28 ನಿಮಿಷ ಆತಂದ್ರ ಒಂದು ಧ್ಯಾನ ಅನಿಸ್ಕೋತದ. ಅಂತಾದ ಒಂದು ಧ್ಯಾನ ಆತಂದ್ರ ಅದಕ್ಕೊಂದು ಸಮಾಧಿ ಅಂತ ಹೇಳ್ತಾರೆ. ಹಿಂಗ 8 ಅಂಗಗಳಿಂದ ಕೂಡಿದ ಅಷ್ಟಾಂಗಗಳನ್ನು ಮಾಡ್ಬೇಕು. ಅಲ್ಲಿಂದ ಈ ಶರೀರವನ್ನ ಸ್ವಚ್ಛ ಮಾಡ್ಬೇಕಾಗ್ತದ. ಅದಕ್ಕ ಬಸ್ತಿ, ದೌತಿ, ನೇತಿ, ತ್ರಾಟಕ, ನೌಲಿ, ಕಪಾಳಭಾತಿ ಅಂತ 6 ಸಾಧನೆಗಳನ್ನ ಹೇಳ್ತಾರೆ. ಬಸ್ತಿ 1, ದೌತಿ 2, ನೇತಿ 3, ತ್ರಾಟಿಕ 4, ನೌಲಿ 5, ಕಪಾಳಭಾತಿ 6. ಇವು 6 ಸಾಧನೆಗಳನ್ನ ಹೇಳ್ತಾರೆ. ನಮಗ ಬಸ್ತಿ ಮಾಡಿಸಿದ್ರು, ದೌತಿ ಮಾಡಿಸಿದ್ರು, ನೇತಿ ಮಾಡಿಸಿದ್ರು, ತ್ರಾಟಕ ಮಾಡಿಸಿದ್ರು, ನೌಲಿ ನಮಗ ಅವ್ರು ಹೇಳಿದ್ರು, ಅವ್ರು ಮಾಡ್ತಿದ್ರು, ನಮಗ್ ಮಾಡಕ್ ಬರ್ಲಿಲ್ಲ. ಕಪಾಳಭಾತಿ ಮಾಡಿಸಿದ್ರು. ಇವನ 6 ಕರ್ಣದಲ್ಲಿ 5 ಕರ್ಣಗಳನ್ನ ನಾವು ಮಾಡಿಸಿದ್ರು ಒಂದ್ ತಿಂಗಳದಾಗ. ಇದ್ರಾಗ ಬಸ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ, ನದಿಯಲ್ಲೇ ಆಗಲಿ ಅಥವಾ ಬಾವಿಯಲ್ಲಾಗಲಿ ನಾಭಿ ಅಳತೆ, ಈಗ ನೀರ್ನಾಗ ಹೋಗ್ಬೇಕು. ನಮ್ಮ ನಾಭಿ ಐತಲ್ಲ ಹೊಕ್ಕಳ, ಆ ಅಳತೆ ನೀರಾಗ ಹೋಗ್ಬೇಕು. ಅಷ್ಟು ಆಳ ನೀರಿರ್ಬೇಕು. ಒಂದು ಸಣ್ಣ ರಂಧ್ರವಿರುವಂತ 6 ಅಂಗಲದ ಅಳತೆ ಉಳ್ಳಂತ ಒಂದು ನಳಿಕೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಅದನ್ನು ಗುದದ್ವಾರದಲ್ಲಿ 4 ಅಂಗುಲ ಪ್ರವೇಶವಾಗುವಂತೆ ಇಟ್ಟುಕೊಂಡು ನಂತರ ನೌಲಿ ಕ್ರಿಯೆ ದ್ವಾರ ನೀರನ್ನು ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು. ನೌಲಿ ಅಂತಂದ್ರೆ ಪಟ 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 ಹೊಟ್ಟಿನ ಮಡಿಸ್ತಾರ್ರಿ ಅವ್ರು. ನೌಲಿನ ಅಪ್ಪವ್ರು ಮಾಡ್ತಿದ್ರು, ರಾಘವೇಂದ್ರ ಗುರುಗಳು ಮಾಡ್ತಿದ್ರು, ನಮಗಾಗ್ಲಿಲ್ಲ. ಆ ಕ್ರಿಯೆ ಮಾಡಿ ಆ ನೀರನ್ನು ಹೊಟ್ಟೆಯಲ್ಲಿ ತೆಗೆದುಕೊಂಡು ಆ ಕ್ರಿಯೆ ಮಾಡಿದ್ರಂದ್ರ ಇದರಲ್ಲಿ ಉದರ ಸಂಬಂಧವಾದ ಎಲ್ಲ ರೋಗಗಳು ನಾಶ ಆಗ್ತಿದ್ವು. ವಾತ, ಪಿತ್ತ, ಕಫ ನಾಶವಾಗಿ ಜಠರಾಗ್ನಿ ಪ್ರಜ್ವಲ ಆಗ್ತಿತ್ತು. ಶರೀರ ತೇಜಸ್ವಿ ಉಳ್ಳದ್ದಾಗ್ತಿತ್ತು. ಈ ಬಸ್ತಿ ವಿಧಿಯನ್ನು ಸ್ವತಂತ್ರವಾಗಿ ಮಾಡ್ತಕ್ಕದ್ದಲ್ಲ. ಬಲ್ಲಂತ ಯೋಗಿಗಳ ಹತ್ತಿರ 1 ತಿಂಗಳ ಅಭ್ಯಾಸ ಮಾಡಿಕೊಂಡು ಕಲಿಯತಕ್ಕದ್ದು ಅಂತ ಅವರ ಬರ್ದಾರ. ಅಲ್ರಿ, ಮತ್ತೆ ಈಗ ದವಾಖಾನೆಗೆ ಹೋದಾಗ ಎನಿಮಾ ಕೊಡ್ತಾರಲ್ಲ, ಆ ಎನಿಮಾ ತೊಗೊಳಕ್ ಬರೋದಿಲ್ಲ ಏನ್ರಿ, ಸರಳ ಅಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರ, ನೋಡ್ರಿ, ಎನಿಮಾ ತಗೊಳ್ಳೋದ್ರಿಂದ ಹೊಟ್ಟೆ ಒಳಗಿನ ಸ್ನಾಯುಗಳು ಸಂಚನ ಆಗುದಿಲ್ಲ. ಈ ಇದ್ರಾಗ ಏನು ಬಸ್ತಿಯೊಳಗ ಎಲ್ಲ ಮಸಲ್ಸ್ಗೆ ಸಂವಿಧಾನ ಇವಾಕವು ಏನಕ್ಕವು ಸ್ನಾಯುಗಳು ಸಂಚಲನ ಆಗ್ತವೆ. ಅಲ್ಲೇ ಎನಿಮಾದಾಗ ಸಂಚಲನ ಆಗುವುದರಿಲ್ಲ. ಆದ್ದರಿಂದ ಎನಿಮಾ ಇದು ಹಾನಿಕಾರಕದ. ಯೋಗದ ಬಸ್ತಿಯಿಂದ
ಹೊಟ್ಟೆಯೊಳಗಿದ್ದದನ್ನೆಲ್ಲ ಸ್ವಚ್ಛ ಮಾಡ್ತಾರೆ. ಅದರಿಂದ ವೀರ್ಯ ದೋಷ, ಸ್ವಪ್ನ ದೋಷ ನಿವೃತ್ತಿಯಾಗಿ ಸಹಜವಾಗಿ ಆರೋಗ್ಯ ಲಾಭ ಆಗ್ತದ. ಇದು ಬಸ್ತಿ, ಅಷ್ಟಾಂಗ ಯೋಗದೊಳಗ ಬರುವಂತ ಬಸ್ತಿ. ಎರಡನೇದು ಯಾವ್ದ್ರಿ? ಅಷ್ಟ ಕರ್ಣಗಳಲ್ಲಿ ಎರಡನೇ ದೌತಿ. ದೌತಿ ಅಂದ್ರೆ ಏನ್ ಮಾಡ್ತಾರ್ರಿ ಅಂದ್ರ 4 ಅಂಗಲ ಅಗಲ ಇರುವಂತ ಒಂದು ಬಿಳಿ ಮಕಮಲ್ ಅರಿಬಿ ತಗೋತಾರ. ಏನ್ರಿ? 4 ಅಂಗುಲ ಅಂದ್ರೆ 4 ಬಟ್. ಅಂಗುಲ ಅಂದ್ರೆ ಮತ್ತೆ ಇಂಚು ತಗೋಬ 4 ಬಟ್ ಅಷ್ಟು ಇರ್ತದ ಅಗಲ. 4 ಬಟ್. ಅದು ಮಕಮಲ್ಲ ಬಿಳಿ ಬಟ್ಟೆ ಇರ್ತದ. ಮಕಮಲ್ಲ ಬಾಳ ತೆಳ್ಳಗ್ ಇರ್ತದ ಬಟ್ಟೆ. ಅದು ಉದ್ದ ಎಷ್ಟು ಇರ್ತದ ಅಂದ್ರೆ 15 ಮೊಳ ಇರ್ತದ. ಉದ್ದ 15 ಮೊಳ. ಒಂದು ಮೊಳ ಅಂದ್ರೆ 1.5 ಫೂಟ್ ಅಂದ್ರೆ ಸುಮಾರು 22-23 ಫೂಟ್ ಇರ್ತದ ಉದ್ದ ಪಟ್ಟಿ. ಒಂದು 4 ಬಟ್ಟಿಂದ ಉದ್ದೊಂದು ಪಟ್ಟಿ ಇರ್ತದ. ಆ ಬಟ್ಟೆ ಏನ್ ಮಾಡ್ತಾರ ದೌತಿ ಒಳಗ, ಆ ಮಕಮಲ್ ವಸ್ತ್ರವನ್ನ ತೆಗೆದುಕೊಂಡು ಅದನ್ನ ನೀರಾಗ ತೋಯಿಸ್ಬೇಕದು. ಅದನ್ನ ನೀರಾಗ ತೋಸಿ ಅದನ್ನ ನುಂಗಬೇಕ್ರಿ. ನುಂಗಬೇಕು. ಆ ಬಟ್ಟೆನ ನುಂಗ್ತಾನವ. ಸದ್ಗುರು ತೋರಿಸಿದ ರೀತಿ ಅನುಸಾರವಾಗಿ ದಿವಸಕ್ಕೆ 1 ಮೊಳದಂತೆ ನುಂಗುತ್ತಾ ಹೋಗ್ಬೇಕು. ದಿವಸಕ್ಕೊಂದು ಮೊಳ ನುಂಗ್ಬೇಕು. ಕಡೆಗೆ 1 ಗೇಣು ಮಾತ್ರ ನುಂಗದೇ ಬಿಡಬೇಕು. 1 ಗೇಣು ಹೊರಗಿರ್ಬೇಕು. ಉಳಿದೆಲ್ಲ ಒಳಗ 22 ಇಂಚು 22 ಫೂಟ್ ಒಳಗಿರ್ಬೇಕು. ಪಟ್ಟಿ ಒಳಗ ಒಂದು ಗೇಣು ಹೊರಗಿಡ್ಬೇಕು. ಕೈಯಾಗ 1 ಗೇಣು ಹೊರಗಿಟ್ಟುಕೊಂಡು ಆ ಅರ್ಬಿಯನ್ನು ನುಂಗುವ ಅಭ್ಯಾಸ ಮಾಡ್ಬೇಕು. ಆ ಅರ್ಬಿ ಹೊಟ್ಟೆಯಲ್ಲಿ ಇದ್ದಾಗ ನವಲಿ ಮಾಡ್ಬೇಕು. ಉದರ ಸಂಚಾಲನ ಮಾಡ್ಬೇಕು. ಹೊಟ್ಟೆ ಒಳಗ ಪಟ್ 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 ಬಡಿಬೇಕಾದ್ರೆ ಹೊಟ್ಟೆ ನವಲಿ ಅಂತಾರ. ಅರಿಬಿ ಹೊಟ್ಟೆಯಲ್ಲಿ ಇದ್ದಾಗ ನವಲಿ ಕ್ರಿಯೆ ಮಾಡಿ ಉದರ ಸಂಚಾಲನ ಮಾಡಿದ್ರೆ ನಂತರ ಮುಖದಿಂದ ವಸ್ತ್ರವನ್ನು ಸಾವಕಾಶವಾಗಿ ಹೊರಗೆ ತೆಗಿಬೇಕು. ಆ ವಸ್ತ್ರಕ್ಕ ಹೊಟ್ಟೆಯಲ್ಲಿ ಬಹಳ ಹೊತ್ತಿನವರೆಗೆ ಬಿಡ್ತಕ್ಕದ್ದಲ್ಲ. ದೌತಿಯನ್ನು ಮಾಡೋದರಿಂದ ಅದಕ್ಕೆ ಕೆಲವೊಂದಿಷ್ಟು ಕಸ ಅಂಟುಕೊಂಡು ಹೊರಗೆ ಬರ್ತದ. ಅರಿಬಿಗೆ ಹೊಟ್ಟೆಯಾಗಿನ ಕಸ ಅದು ಕಾಣ್ತದೆ. ನೀವು ಬಂದು ನೀವು ಮಾಡಿದ್ರೆ ನೋಡ್ಬೋದು. ಯಾರು ಮಾಡೋರಿದ್ರೆ ನೋಡ್ಬೋದು. ನಾವು ಮಲ್ಲಡಹಳ್ಳಿ ಹೋಗಿದ್ವಿ. ಈಗೂ ಇರ್ಬೇಕಲ್ಲಿ ಶಿಬಿರ. ಅಕ್ಟೋಬರ್ 2ರಿಂದ ಅಕ್ಟೋಬರ್ 30ರವರೆಗೆ ಅಲ್ಲಿ ಶಿಬಿರ ಇರ್ತದ ಪ್ರತಿ ವರ್ಷ. ಈ ಒಂದು ದೌತಿ ಮಾಡೋದ್ರಿಂದ ಕೆಮ್ಮು, ಶ್ವಾಸಕೋಶ ರೋಗ, ದಮ್ಮು, ಕಫ, ಕುಷ್ಠ ಮುಂತಾದ 20 ಪ್ರಕಾರದ ರೋಗಗಳು ದೂರವಾಗ್ತಾವ ನೋಡ್ರಿ. ಇಷ್ಟು ಚಂದದ. ಈ ದೌತಿ ಕ್ರಮವನ್ನ ಪುಸ್ತಕ ನೋಡಿ ಮಾಡಬಾರದು. ಉತ್ತಮ ಯೋಗಿಗಳ ಹತ್ರ ಕೆಲವು ದಿವಸ ಕುತ್ಕೊಂಡು ಅಭ್ಯಾಸ ಮಾಡಿ ನಂತರ ಮಾಡ್ತಕ್ಕದ್ದು. ನಾನು ಪ್ರಯತ್ನ ಮಾಡಿದೆ. ಓ ಮೈ ಗಾಡ್, ನನಗಾಗ್ಲಿಲ್ಲ. ಅದು ಬಟ್ಟೆ ನುಂಗಾಕ ಆಗ್ಲಿಲ್ಲ. ಕೆಂಬರಾಗತ್. ನನಗೆ ಕಣ್ಣಾಗ ನೀರು, ಕಣ್ಣೆಲ್ಲ ಕೆಂಪ, ಆಮ್ಯಾಗಿಂದ ಕೆಮ್ಮ ಬರಾಕತ್. ನನಗೆ ನುಂಗಾಕ ಆಗ್ಲಿಲ್ಲ. ತಮ್ಮ ನೀ ಏನ್ ಪ್ರಯತ್ನ ಮಾಡಕ್ ಹೋಗ್ಬೇಡ ಅಂದ್ರು. ಬಿಟ್ಬಿಡ ಅಂದ್ರು. ನಿನಗಾಗುದಿಲ್ಲ ಬಿಡು ಅಂದ್ರೆ ಬಿಟ್ಬಿಟ್ಟೆ. ಮುಂದ ನೀತಿ ಅಂತದ. ಈ ಶರೀರವನ್ನ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಕ್ರಮಗಳು ಅಷ್ಟಾಂಗ ಯೋಗದಾಗ ಹೇಳ್ತಾರ್ರಿ. ಇದು ಉತ್ತಮ ಅಧಿಕಾರಿ ಮಾಡ್ತಕ್ಕದ್ದು. ಇನ್ ಮುಂದೊಬ್ಬವ ಉತ್ತಮ ಅಧಿಕಾರಿ ಅದ, ಅವ್ನ್ ಬೇರೆ ಅದ. ಇವನ್ ಯಾಕೆ ಹೇಳಕತ್ತಾರ ಅಂದ್ರೆ ಇವುಗಳಲ್ಲಿ ಒಂದು ಪದ್ಧತಿಯನ್ನ ಯಾವ್ದರ ಆಚರಣೆ ಮಾಡ್ಕೊಂಡು ನಮ್ಮ ಆರೋಗ್ಯ ಹೆಂಗದ, ನನ್ನ ಪ್ರಕೃತಿ ಹೆಂಗದ ಅದನ್ನ ನೋಡ್ಕೊಂಡು ಮಾಡ್ರಿ. ಯಾವಾಗ್ಲಿಕ್ಕಂದ್ರೆ ಒಂದಕ್ಕಿಂತ ಒಂದು ಬೇರೆ ಬೇರೆ ಸಾಧನೆ ಹೇಳ್ಯಾರ. ಯಾವ್ದಾರ ಒಂದು ಮಾಡಿ ಅಂತ ಕಡೆ ಏಕಾಗ್ರ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಯಾರ. ನಾ ಇವೆಲ್ಲ ಮಾಡಿ ನೋಡಿದೆ, ನನಗೆ ಯಾವುದು ಸರಿ ಆಗ್ಲಿಲ್ಲ. ಅಂದ್ರೆ ದೌತಿ ಆಗ್ಲಿಲ್ಲ, ನನಗ ನೇತಿ ಆಗ್ಲಿಲ್ಲ. ನೇತಿ ಅನ್ನೋದು ಹೇಳ್ತಾರೆ. ಈಗ ನೇತಿ ಅಂದ್ರೆ ಏನ್ ಗೊತ್ತೇನ್ರಿ? 1 ಮೊಳ ಉದ್ದ ನೂಲಿನ ದಾರ ತಗೋಬೇಕು. ಅದು 1.5 ಫೂಟ್ ಇರ್ತದ ನೂಲಿನ ದಾರ. ಅದನ್ನ ಏನ್ ಮಾಡ್ಬೇಕು ಅಂದ್ರ ಚೆನ್ನಾಗಿ ಮೃದು ಮಾಡ್ಬೇಕು. ಅದನ್ನ ಎಣ್ಣೆ ಒಳಗೆ ಅದನ್ನ ಹೆಚ್ಚಿಗೆ ಅದನ್ನ ಮೆತ್ತಗೆ ಮಾಡ್ಬೇಕು. ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆ ಎಣ್ಣೆ ಒಳಗೆ. ಆಮೇಲೆ ಸಾವಕಾಶವಾಗಿ ಏನ್ ಮಾಡ್ಬೇಕಂದ್ರ ಈ ಮೂಗಿನ ಹೊಳ್ಳಿ ಒಳಗೆ ಒಂದು ಹೊಳ್ಳಿ ಒಳಗೆ ಅದನ್ನ ದಾರವನ್ನ ಪೋಣಿಸ್ಬೇಕು. ಅದನ್ನ ಏರಿಸಿ ಮುಂದೆ ಶ್ವಾಸವನ್ನು ಮೇಲಕ್ಕೆ ಜಗ್ಗುತ್ತಾರೋ, ಶ್ವಾಸ ಜಗ್ಬೇಕು. ಹಾಗೆ ಜಗ್ಕೊಂತ ಆ ಶ್ವಾಸವನ್ನ ಮೇಲಕ್ಕೆ ಜಗ್ಬೇಕು. ಆ ದಾರ ಆ ಶ್ವಾಸದ ಸಂಗಡ ಬಾಯಾಗ ಬರ್ಬೇಕ್ರಿ. ಅದು ಮೂಗನಾಗಿಂದ ಹೋಗಿದ್ದು ಬಾಯಾಗ ಬರ್ಬೇಕು. ದಾರ ಅದು ಪಾರಾಗಿ ದಾರ ಬಾಯಾಗ ಬಂತಂದ್ರ ಅದನ್ನ ಬಾಯಾಗ ಬಂದ ಚುಂಗ್ ಹಿಡ್ಕೋಬೇಕು. ಇದು ಹಿಂದಿನ ಚುಂಗು ಇಲ್ಲಿ ಮೂಗಲಾಗ ಇರ್ತೈತಿ. ಸರ ಹಿಂಗ ನಾವೇನ್ ಮಾಡ್ಬೇಕು, ಹಿಂದ ಮುಂದೆ ಮಾಡ್ಬೇಕು. ಹಿಂಗ ಒಂದು ಮೂಗಲೆ ಮಾಡಿದ್ರಂದ್ರ ಇನ್ನೊಂದ್ಸಲ ಈ ಹೊಳ್ಳೆಗೆ ಹಾಕಿ ಮತ್ತೆ ಹಿಂಗ್ ಸರ ಮಾಡ್ಬೇಕು.
ಇದಕ್ಕೇನಂತಾರ ನೇತಿ ನೇತಿ ಅಂತಾರ. ಇದು ಕೂಡ ಆಗ್ಲಿಲ್ಲ ನನಗೆ. ಆಗ ದಾರವು ಶ್ವಾಸಗಳ ಬಾಯಿಯಲ್ಲಿ ಬರ್ತದ. ಆಮೇಲೆ ಮಜ್ಜಿಗೆಯನ್ನು ಕಡದಂತೆ ದಾರವನ್ನು ತಿರುಗಿಸಬೇಕು. ಮಜ್ಜಿಗೆ ಹೆಂಗ್ ಕಡಿತಿರಲ್ಲ ಹಂಗ ದಾರವನ್ನ ಅದನ್ನ ಕಡಿಬೇಕು. ಈ ರೀತಿಯಿಂದ ಮಾಡುವುದರಿಂದ ಮೂಗು ಮತ್ತು ತಲೆಯಲ್ಲಿದ್ದ ಸಮಸ್ತ ರೋಗಗಳು ದೂರ ಆಗುತ್ತವೆ. ನೇತಿ ಇದು ಆರೋಗ್ಯ ಪರಿಹಾರಕ್ಕೆ. ಮುಂದ ತ್ರಾಟಕ ಅಂತದ ಒಂದು ತ್ರಾಟಕ ಅಂತ. ಇದನ್ನ ಮಾಡಿದೆ, ಇದು ಆತ್ ನನಗೆ ತ್ರಾಟಕ ಆತು, ನನ್ನ ಅನುಭವ ಐತಿ. ಏಕಾಗ್ರ ಚಿತ್ತದಿಂದ ದೃಷ್ಟಿಯನ್ನ ಸ್ಥಿರಗೊಳಿಸಿ ಸೂಕ್ಷ್ಮ ವಸ್ತುವಿನ ಮೇಲೆ ಒಂದೇ ಪ್ರಕಾರದ ದೃಷ್ಟಿಯನ್ನು ಇಡಬಹುದು. ಕಣ್ಣು ಮುಚ್ಚುವಂಗಿಲ್ರಿ. ಸ್ವಲ್ಪ ತ್ರಾಸ ಆದ್ರೂ ಅಡ್ಡಿ ಇಲ್ಲ, ಕಣ್ಣು ಮುಚ್ಚುವಂಗಿಲ್ಲ. ಎಷ್ಟೊತ್ತನ ಆಗ್ತದ ಅಷ್ಟು ನಾವು ಅವಧಿಯನ್ನು ಕೊಟ್ಟು ಏನ್ ಮಾಡೋದು ಗೊತ್ತಂದ್ರಿ, ಒಂದು ಗಾಡಿ ಮ್ಯಾಗ ಒಂದು ಚಿಕ್ಕಿ ಬರೆಯುದು ಪೆನ್ನಿನಿಂದ, ಆ ಚಿಕ್ಕಿ ನೋಡ್ಕೊಂತ ಕುಂಡ್ರುದ್ರಿ. ಇದಕ್ಕೇನಂತಾರ್ರಿ ತ್ರಾಟಕ. ಈ ರೀತಿ ಒಂದು ಏನಂತಾರ ಸೂಕ್ಷ್ಮ ವಸ್ತುವಿನ ಮೇಲೆ ಅಂದ್ರೆ ಏನು, ಒಂದು ಚಿಕ್ಕಿ ಇಡೋದು, ಪೆನ್ಲೆ ಒಂದು ಡಾಟ್ ಇಡೋದು ಗಾಡಿ ಮ್ಯಾಗ, ಅದನ್ನ ನೋಡ್ಕೊಂತ ಕುಂಡ್ರೋದು, ಕಣ್ಣು ಮುಚ್ಚುವಂಗಿಲ್ಲ. ಕಣ್ಣಿನಿಂದ ನೀರು ಬಂದ ಮೇಲೆ ಅದನ್ನು ಬಿಡಬೇಕು. ಈ ರೀತಿ ಮಾಡುವುದಕ್ಕೆ ತ್ರಾಟಕವೆನ್ನುತ್ತಾರೆ. ಇದರಿಂದ ನೇತ್ರದ ಸಂಬಂಧ ರೋಗಗಳು ದೂರ ಆಗುತ್ತವೆ. ನೇತ್ರ ಸಂಬಂಧ ರೋಗಗಳೆಲ್ಲ ದೂರ ಆಗ್ತವೆ. ಇದರ ಅಭ್ಯಾಸದ ನಂತರ ಕಣ್ಣಲ್ಲಿ ಸ್ವಲ್ಪ ತುಪ್ಪವನ್ನು ಬಿಡುವುದರಿಂದ ನಿಮ್ಮ ಶ್ರಮ ದೂರ ಆಗ್ತದೆ. ಶ್ರಮ ದೂರ ಆಗ್ತದೆ. ಇದಕ್ಕೆ ತ್ರಾಟಕ ಅಂತ. ಇನ್ನ ಮುಂದೆ ಏನದ, ನೇತಿ ಆತು, ತ್ರಾಟಕ ಆತು. ನೌಲಿ. ನೌಲಿ ಅಂದ್ರೆ ಏನಂದ್ರ ಉಸಿರನ್ನ ಬಂದ್ ಮಾಡಿ ಹೊಟ್ಟೆಯನ್ನ ಒಳಗೆ ಎಳ್ಕೋಬೇಕು. ಆಮ್ಯಾಗ ಹೊಟ್ಟೆಯನ್ನು ಜಲದಲ್ಲಿ ತಿರುಗತಕ್ಕ ಚಕ್ರದಂತೆ ತಿರುಗಿಸ್ಬೇಕು. ಈ ರೀತಿ ಮಾಡುವುದೇನು ಉಂಟೋ ಅದು ನವಲಿ ಎಂದು ಹೇಳುತ್ತಾರೆ. ಇದರಿಂದ ಮಂದಾಗ್ನಿ ದೂರ ಆಗುತ್ತದೆ, ಪಚನ ಶಕ್ತಿ ಹೆಚ್ಚಿಗೆ ಆಗುತ್ತದೆ, ಶೌಚಕ್ರಿಯೆ ಶುದ್ಧವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿದ್ದ ಗುಲ್ಮ, ಗಂಟು ಮೊದಲಾದ ರೋಗಗಳು ನಿವೃತ್ತಿ ಆಗುತ್ತವೆ. ನವಲಿ ಅಂತ ಮಾಡ್ತಾರೆ. ಹೊಟ್ಟಿಗೆ ಇದು ಏನು ಸಾಧನೆ. ಇನ್ನು ಮುಂದೆ ಕಪಾಳ ಭಾತಿ ಅಂತ ಮಾಡ್ತಾರ. ಕಪಾಳ ಭಾತಿಯೊಳಗ ಕಮ್ಮಾರನ ತಿದಿಗೆ ಅಂತ ರೇಚಕ ಮತ್ತು ಪೂರಕ ಮಾಡುವುದೇ ಕಪಾಳ ಭಾತಿ ಆಗ್ಯದ. ಅದನ್ನ ಬಹಳ ಮಂದಿ ಮಾಡ್ತೀವಿ, ನಾವು ಮಾಡ್ತೀವಿ. ಇದರಿಂದ ಕಫರೋಗ ದೂರ ಆಗ್ತದ, ಶ್ವಾಸ ಮಾರ್ಗ ದೋಷ ರಹಿತ ಆಗ್ತದ. ಈ 6 ಕರ್ಮದಿಂದ ಏನಾಗ್ತದ, ಶರೀರ ಶುದ್ಧಿ ಮಾಡಿಕೊಂಡು ಪ್ರಾಣಾಯಾಮ ಮಾಡುವುದು ಉಚಿತವಾಗಿದೆ. ಇದೆಷ್ಟೆಲ್ಲ ಮಾಡಿದ್ಮ್ಯಾಗ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದ 7 ಪದ್ಧತಿ ಅದ. ಕುಂಭಕ, ರೇಚಕ, ಪೂರಕ ಅಂತ ಹೇಳಿದ್ನಲ್ಲ, ಅವನ ಗುರುಮುಖಿಯಿಂದ ಅಭ್ಯಾಸ ಮಾಡಬೇಕು. ಹಿಂಗ ಮಾಡುವುದರಿಂದ ಈ ಷಟ್ಕರ್ಣಗಳಿಂದ ಈ ಏನದ ಮಾಡೋದ್ರಿಂದ ಮನಸ್ಸು ನಿಗ್ರಹ ಮಾಡ್ಲಿಕ್ಕೆ ಬರ್ತದ. ಮನುಷ್ಯಗೆ ಏನೋ ಒಂದು ಶಾಂತಿ ಆಗ್ತದೆ. ಇನ್ನ ಜ್ಞಾನ ಆಗಿಲ್ಲ ಇವಾಗ, ಮನುಷ್ಯಗೆ ಏನೋ ಒಂದ್ ರೀತಿಯಿಂದ ಆನಂದ ಆಗ್ತದೆ. ಜ್ಞಾನ ಆಗಿಲ್ಲ, ಇನ್ನೂ ಆವರಣ ಭಂಗ ಆಗಿಲ್ಲ, ಏನೋ ಒಂದ್ ರೀತಿಯಿಂದ ಆನಂದ ಅನಿಸ್ತದ. ನೋಡ್ರಿ, ಯಾರು ನೀವು ದಿವಸ ಯೋಗಾಸನ ಮಾಡ್ತೀರಿ, ಅವ್ರ ಆನಂದ ಎಷ್ಟು ಹುರುಪಿನ ಇರ್ತಾರಂದ್ರ ಆ ಒಂದು ಆನಂದ ಇರ್ತದ. ಹಂಗ ಇದು ಯೋಗದಿಂದ ಬರುವಂತ ಆನಂದ, ಇದು ಆತ್ಮಜ್ಞಾನದಿಂದ ಬಂದ ಆನಂದ ಅಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆತ್ಮಾನಂದ ಇನ್ನೂ ಆಗಿಲ್ಲ ಅವಂಗ, ಯಾಕಂದ್ರೆ ಇನ್ನೂ ಶ್ರವಣಕ್ ಬಂದೇ ಇಲ್ಲ. ಇವ ಉಪಾಸನ ಹಂತದಾಗ ಅದಾನೆ ಶಿಷ್ಯ. ಇನ್ನು ಮುಂದೆ ಕೆಲವೊಂದು ಮನಸ್ಸು ಏಕಾಗ್ರ ಆಗ್ಲಿಕ್ಕೆ ಕೆಲವೊಂದು ಇದು ಹೇಳ್ತಾರೆ, ಏನು ಮುದ್ರೆಗಳನ್ನು ಹೇಳ್ತಾರೆ. ಆ ಮುದ್ರೆಗಳನ್ನ ಹೇಳ್ತಾರೆ ಎಲ್ಲೇ, ಅಷ್ಟಾಂಗ ಯೋಗದಲ್ಲಿ ಖೇಚರಿ ಮುದ್ರೆ, ಭೂಚರಿ ಮುದ್ರೆ, ಶಾಂಭವಿ ಮುದ್ರೆ, ಷಣ್ಮುಖಿ ಮುದ್ರೆ, ಶ್ರೀಪಾದ ಮುದ್ರೆ, ವರವಂದನಾ ಮುದ್ರೆ, ಅನೇಕ ಮುದ್ರೆಗಳದಾವ. ಇನ್ನು ಇವುಗಳನ್ನ ಮಾಡುವುದರಿಂದ ಮನಸ್ಸು ನಿಗ್ರಹ ಮಾಡ್ಲಿಕ್ಕೆ ಬರ್ತದ. ಮನಸ್ಸು ನಿಗ್ರಹ ಆಯ್ತು ಅಂದ್ರ ಆನಂದ ಆವಿರ್ಭಾವ ಆಗ್ತದ. ಇದಕ್ಕೆ ಏನಂತಾರ, ಯೋಗಾನಂದ ಅಂತಾರ್ರಿ. ಒಟ್ಟು ಏನಾರ ಮಾಡ್ರಿ, ಕಸರತ್ತು ಮನಸ್ಸು ನಿಲ್ಲಿಸ್ರಿ. ಮನಸ್ಸು ನಿಂತಂದ್ರ ಆನಂದ ಆಗ್ತದ. ಸುಷುಪ್ತಿಯೊಳಗ ಮನಸ್ಸು ನಿಂತದ. ಮನಸ್ಸು ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಲಯ ಆಗ್ಯದ. ಆ ಮನಸ್ಸು ಲಯ ಆಗಿದ್ದಕ್ಕೆ ಆನಂದ ಆಗ್ತದ. ತಲೆಯಾಗ ಬಟ್ ಏನದ, ಮನಸ್ಸು ಲಯ ಆದ್ರ ಆನಂದ ಆಗ್ತದ. ಮನಸ್ಸು ಲಯ ಆದ್ರ ಆನಂದ ಆಗ್ತದ. ವಿಷಯ ಭೋಗ ಆದಾಗನು ಮನಸ್ಸು ಲಯ ಆಗ್ತದ. ಗುಲಾಬ್ ಜಾಮೂನ್ ಬಯಸಿ ನೀವು ಬಹಳ ಪ್ರಯತ್ನ ಬೇಕು ಅಂದಾಗ ಸಿಕ್ತು ಅಂದ್ರೆ ಮನಸ್ಸು ಲಯ ಆಗ್ತದ ಒಂದು ಕ್ಷಣ. ಅವಾಗ ಆನಂದ ಆಗ್ತದ. ನಮಗೇನ್ ಅನಿಸ್ತದ, ನಮಗೇನು ಸ್ವೀಟ್ ಅದನ್ನ ತಿಂದ್ವಿ ಗುಲಾಬ್ ಜಾಮೂನು, ಅದಕ್ಕ ಆನಂದ ಆಯ್ತು ಅಂತ ನಮಗ ಭ್ರಾಂತಿ ಆಗ್ತದ. ಅದು ಆನಂದ ಆಗಿದ್ದು ಗುಲಾಬ್ ಜಾಮೂನದಲ್ಲ,
ಮನಸ್ಸು ಲಯ ಆಗಿದ್ದಕ್ಕೆ ಆನಂದ ಆಗ್ಯದ ತಿಳ್ಕೊಡ್ರಿ ಒಂದಿಷ್ಟು ಅಂದರ್ಕಿ ಬಾತ್ ಹೇಳಾಕತ್ತೀನಿ. ಇನ್ನ ಪೂರಕ ರೇಚಕಗಳನ್ನ ಬಿಟ್ಟು ಕೇವಲ ಕುಂಭಕ ಮಾಡುವುದರಿಂದ ಮನಸ್ಸು ನಿರೋಧ ಆಗ್ತದ, ನಿಲ್ತದ. ಆ ಮನಸ್ಸು ನಿಂತಾಗ ಆನಂದ ಆಗ್ತದ. ಈ ಆನಂದ ಆಗುವುದಕ್ಕೆ ಏನಂತೇವಿ? ಹಠಯೋಗ. ಹಠಯೋಗದಿಂದ ಚಿತ್ತ ಏಕಾಗ್ರತೆಯನ್ನ ಹೇಳ್ತಾರ. ಇದು ಉತ್ತಮ ಅಧಿಕಾರಿಗೆ. ಇನ್ನೊಬ್ಬ ಅದ ನೋಡ್ರಿ, ಉತ್ತಮೋತ್ತಮ ಅಧಿಕಾರಿ ಅದ. ಆ ಉತ್ತಮೋತ್ತಮ ಅಧಿಕಾರಿಗೆ ಯಾವಾಗ ಏನ್ ಹೇಳ್ತಾರ ಅಂದ್ರ, ಒಂದನೇದು ರಾಜಯೋಗ ಹೇಳ್ತಾರ, ಇನ್ನೊಂದು ಎರಡನೇದು ಶಿವಯೋಗ ಹೇಳ್ತಾರ ನೋಡ್ರಿ. ನಾ ರಾಜಯೋಗ ಮಾಡಕ್ ಹೋಗ್ಲಿಲ್ಲ, ಶಿವಯೋಗವನ್ನ ಮಾಡಿದೆ. ಒಂದ್ 5-6 ವರ್ಷ ಮಾಡಿದೆ. ನಾನು ಲಿಂಗವಂತ ಅಲ್ಲ, ನನಗೆ ಲಿಂಗಾನು ಇದ್ದಿದ್ದಿಲ್ಲ. ಮತ್ತೆ ನೀವು ಶಿವಯೋಗ ಹೆಂಗ್ ಮಾಡಿದಿರಿ ಅಂದ್ರೆ ಸಾಲಿಗ್ರಾಮ ಇಟ್ಕೊಂಡು ಮಾಡಿದೆ. ನಂದು ಹೇಳಿದ್ರೆ ನಿಮ್ಗೆ ವಿಚಿತ್ರ ಅನಿಸ್ತದ. ಲಿಂಗಾನಂದ ಸ್ವಾಮೀಜಿ ಪ್ರವಚನ ಅಂದ್ರ ಮೈ ನನಗೆ ರೋಮಾಂಚನ ಆಗ್ತಿತ್ತು. ಅವ್ರ ಶಿಬಿರನ ಅಟೆಂಡ್ ಆಗೇನಿ, 2-3 ಶಿಬಿರ ಅಟೆಂಡ್ ಆದ ಬೆಂಗಳೂರಿಗೆ ಹೋಗಿ. ಅವ್ರದ್ದು ವಾರ ಪತ್ರಿಕೆ, ತಿಂಗಳ ಪತ್ರಿಕೆ ಇತ್ತು, ಅದನ್ನು ತರಿಸ್ತಿದ್ದೆ. ಆ ನಂತರ ಸಾಲಿಗ್ರಾಮವನ್ನ ಕೈಯೊಳಗೆ ಇಟ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ಈ ಅನೇಕ ಲಿಂಗಸ್ತವನ, ಲಿಂಗಾನುಸಂಧಾನದ ಮಂತ್ರಗಳನ್ನು ಹೇಳ್ತಾ 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 ಮಾಡಿದೆ ಸಾಧನೆ. 1-7-8 ವರ್ಷ. ಅವಾಗ ಮನಸ್ಸು ಏಕಾಗ್ರತ ಆಯ್ತು. ನಂದಾಗಿದ್ದ ನಾ ಹೇಳಾಗತ್ತೇನೆ. ನನಗ ಉಳಿದ ಯಾವುದೂ ಅನುಭವ ಇಲ್ಲ. ಅಷ್ಟಾಂಗ ಯೋಗದ್ದು ಸ್ವಲ್ಪ ಅನುಭವ, ಮಲ್ಲಾಡಹಳ್ಳಿಗೆ ಹೋಗಿದ್ದ ಅನುಭವ ಅದ. ಆ ನಂತರ ಶಿವಯೋಗದ ಅನುಭವ, ಅದು ಸಾಲಿಗ್ರಾಮದ ಮೂಲಕ ನಾ ಮಾಡಿದ್ದ. ಇಷ್ಟಲಿಂಗ ಕಟ್ಟಿಲ್ಲ. ನಮಗೆ ಜನಿವಾರ ಅದ. ನನ್ನ ವೈಯಕ್ತಿಕ ಹೇಳಾಗತ್ತೇನೆ. ಅವ್ರು ಅಂದ್ರು, ಲಿಂಗಾನಂದ ಅಪ್ಪ ಅವ್ರು ಏನಂದ್ರು, ಇಲ್ಲ ನೀವು ಉತ್ತಮ ಅಧಿಕಾರಿ ಇದ್ದೀರಿ, ನೀವು ಲಿಂಗ ಇದು ಮಾಡ್ಕೊಡ್ರಿ, ಲಿಂಗವನ್ನ ಆಯತ ಮಾಡ್ಕೊಡ್ರಿ, ನಿಮ್ಮ ಮನೆಯೊಳಗ ಈ ಪ್ರವಚನ ಹೇಳ್ರಿ, ಲಿಂಗವಂತ ಧರ್ಮ ಪ್ರಚಾರ ಮಾಡ್ರಿ ಅಂದ್ರು. ನನಗಾಗಲೇ 2 ಮಕ್ಕಳಾಗಿದ್ದು. ಮತ್ತ ಮಕ್ಕಳಿಗೆ ಏನ್ ಮಾಡೋದ್ರಿ, ನಾಳೆ ನಮ್ಗೆ ವಜ್ಜ ಆಗ್ತದ ಅಂತ ವಿಚಾರ ಬಂದು ನಾನು ಆ ಧರ್ಮವನ್ನ ಸ್ವೀಕಾರ ಮಾಡ್ಲಿಲ್ಲ. ನಮ್ದೇನದ ಅದ್ರಾಗನ ಸಾಲಿಗ್ರಾಮ ಇಟ್ಟು ದೇವ್ರ ಪೂಜೆ ಬಿಡಿ ಮುಂದೆ ಕೈ ಹಿಡ್ಕೊಳ್ಳೋದು, ಆಮ್ಯಾಗಿಂದ ಎತ್ತಿ ಅಲ್ಲೇ ಇಡೋದು. ಅವ್ರು ಈ ರೀತಿ ನಾ ಏನೋ ಒಂದು ನಾಟಕ ಮಾಡಿದೆ. ಲಿಂಗಾನುಸಂಧಾನ ಮಾಡಿದೆ, ಆಮ್ಯಾಗ ಲಿಂಗಸ್ತವನ ಮಾಡಿದೆ. ಅದರಿಂದ ಮನಸ್ಸು ನಮ್ದು ಏಕಾಗ್ರ ಆಗ್ಯದ. ನನ್ಗೆ ಹಿಂಗಾಗೈತೆ ನೋಡ್ರಿ. ನಂದು ಅನುಭವ ಹೇಳ್ಬೇಕು ಅಂತಂದ್ರೆ ನಾ ಇಷ್ಟ ಆಗಿದೆ. ನಾ ಉಳಿದ ಯಾವ ಸಾಧನೆ ಮಾಡ 1 ತಿಂಗಳ ಯೋಗಾಭ್ಯಾಸಕ್ಕೆ ಹೋಗಿದ್ದೆ. ಅಲ್ಲೇ ಚಕ್ರಾಸನ, ದಂಡಾಸನ, ಯೋಗಾಸನ ಇವೆಲ್ಲ ಕಲ್ತ್ವಿ. ಆ ನಂತರ ಗುಂಡಪ್ಪ ಸರ್ ಕೂಡ 21ನೇ ಇಸ್ವಿ ಮಠನೂ ಯೋಗ ಮಾಡ್ತಿದ್ವಿ. ಈಗ 22ನೇ ಇಸ್ವಿಯಿಂದ ಯೋಗ ಬಿಟ್ಬಿಟ್ಟಿನಿ. ಯಾವ ಯೋಗನೂ ಇಲ್ಲ, ಏನಿಲ್ಲ. ಆರೋಗ್ಯ ಎಲ್ಲ ಸರಿ ಅದ. ಅಡ್ಡಾಡಕ್ ಸ್ವಲ್ಪ ತೊಂದ್ರೆ ಅದ, ಮೊಣಕಾಲ ಮಂಡಿ ನೋವು ಅದಾವ. ನಮ್ಗೆ ಎಷ್ಟು ಆರೋಗ್ಯ ನನಗೆ ಪರ್ಮಿಷನ್ ಕೊಡ್ತದ ಅಷ್ಟಂದ್ರೆ ಏನೋ ಅಭ್ಯಾಸಕ್ಕಂತೂ ಏನೂ ತೊಂದರೆ ಮಾಡಿಲ್ಲ. ಆರೋಗ್ಯ ಅಡ್ಡಾಡಕ್ ಒಂದು ತೊಂದರೆ ಮಾಡೈತಿ. ಈಗ 71 ಮುಗಿದು 72 ವಯಸ್ಸು. ಇಷ್ಟ ಸಾಧನೆ ನಾನು 40ನೇ ವಯಸ್ಸಿನಿಂದ ಸಾಧನೆ ಮಾಡ್ಕೊಂತ ಬಂದಿದ್ದೇನೆ. ನಿಮ್ಮ ಎದುರಿಗೆ ನಾ ಅದೇನಿ. ಅದಕ್ಕೆ ನನ್ನ ಅನುಭವ ಯೋಗದಾಗ ಇಷ್ಟ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಅದನ್ನ ನಾನು ಹೇಳವನು. ಮತ್ತೆ ಹೆಚ್ಚಿಗೆ ಹೇಳೋದು ನನಗೆ ಅನುಭವ ಇಲ್ಲ, ಉಳಿದ ಅನುಭವ ಇಲ್ಲ. ಈ ದಶನಾದ ಕೇಳ್ತಾನ, ಆಮ್ಯಾಗ ದೂರ ಶ್ರವಣ, ದೂರದೃಷ್ಟಿ, ಇವೆಲ್ಲ ಪವಾಡಗಳು ಜರುಗ್ತಾವ. ಇವೆಲ್ಲ ಎಲ್ಲಿ ಬರ್ತಾವು ಅಂತಂದ್ರ ಈ ಮಂತ್ರಯೋಗ. ಇದು ಇನ್ನೊಂದು ಹೇಳ್ತಲ್ಲ, ಯಾವ್ದದು ಮಂತ್ರಯೋಗ ಆದ್ಮೇಲೆ ಇದು ಹಠಯೋಗದಾಗ ಬರ್ತಾವ. ನಾವು ರಾಜಯೋಗ, ಶಿವಯೋಗ ಮಾಡಿದವ್ರು. ನಮ್ಗೆ ಇವ್ ಯಾವ ಗೊತ್ತಿಲ್ಲ. ಮತ್ತೆ ಗೊತ್ತಿರ್ಲಾರ್ದು ಬಾಳ್ ಚಲೋ ಆತು ಅಂದ್ರೆ ನಮ್ಗೆ. ಇಲ್ಲಾಂದ್ರೆ ಮನಸ್ಸು ಆ ಪವಾಡಗಳಲ್ಲಿ ನಿಲ್ತದ ಅಂತಾರ ಅಪ್ಪವ್ರು, ನಮ್ಮಪ್ಪವ್ರು ಚಿದ್ರೂಪಾನಂದ ಸ್ವಾಮೀಜಿ. ಆ ಪವಾಡ ಮಾಡಕ್ ನಿಂತ್ ಬಿಡ್ತಾನೆ ಇವ, ಸರ್ಕಸ್ ಮಾಡ್ಕೊಂತ. ಜನರು ಅದನ್ನ ಕೇಳಾಕ್ ಬರ್ತಾರ. ಮನಿ ಮುಂದೆ ಪಾಡೆ ಹಚ್ಚಿ, ಇವ ಶಾಸ್ತ್ರ ಶ್ರವಣನೂ ಇಲ್ಲ, ಮನನೂ ಇಲ್ಲ, ನಿಧಿಧ್ಯಾಸನೂ ಇಲ್ಲ. ಇವ ಮಂದಿಗೆ ಪವಾಡ ಮಾಡ್ಕೊಂತ, ಮಕ್ಕಳಾದವ್ರಿಗೆ ಮಕ್ಕಳು, ಆಸ್ತಿ ಇಲ್ದವ್ರಿಗೆ ಆಸ್ತಿ, ಬೀಗ್ತನ ಮಾಡೋರಿಗೆ ಬೀಗ್ತನ ಮಾಡೋದು ಎಲ್ಲ ಹೇಳ್ಕೊಂಡ್ ನಿಂತ್ ಬಿಡ್ತಾರ. ಅದು ಉಪಯೋಗ ಇಲ್ಲ ಅಂತ ಹೇಳ್ತಾರ. ಹಿಂಗಾಗಿ ಅದನ್ನ ಆ ಪವಾಡ ಕಡೆ ದೃಷ್ಟಿ ಹೋಗ್ದಂಗ ಕಟ್ ಮಾಡ್ಬಿಡ್ತಾರ. ನಾ ಎಷ್ಟೋ ಸಲ ಕೇಳಿದೆ, ನನಗೆ ಪವಾಡ ಮಾಡ್ಬೇಕ್ರಿ, ನನಗೆ ಯಾವ್ದು ಬೇಡ ಅಂದೆ ನಾನು. ಅಂದ್ರ ಅವರು ನಮ್ದಾರ ಈ ದೇಹ ಏನು ಉಸಿರಾಡ್ತು 9 ತೂತದ, 9 ತೂತಿದ್ರು ಹವಾ ಹೋಗ್ದಂಗ ಇದು ಕೆಲಸ ಮಾಡಾಕತ್ತಲ್ಲ, ಇದ ಒಂದ್ ದೊಡ್ಡ ಪವಾಡ ಅಂದ್ಬಿಟ್ರು. ಹೆಚ್ಚಿಗೆ ನನಗೆ ವಾದ ಮಾಡಕ್ ಕೊಡ್ಲಿಲ್ಲ ಅವ್ರು. ನಮ್ ಗುರುಗಳು ಕೂಡ ಅನೇಕ ವಾದ ವಿವಾದ ಮಾಡಿ ಅದನ್ನ ಕೈ ಬಿಟ್ಟು ಈ ಕಡೆ ಶಾಸ್ತ್ರಕ್ಕೆ ಅಂಟ್ಕೊಂಡೇನ್ ನೋಡ್ರಿ ನಾನು. ಅದಕ್ಕೆ ಮನುಷ್ಯನಿಗೆ ಪ್ರಾರಂಭಿಕ ಹಂತದಾಗ ಇದ್ದವ್ರಿಗೆ ಏನಾದ್ರೂ ಒಂದು ವಿಶೇಷತೆ ಸಾಧನೆ ಮಾಡಬೇಕು. ಆ ಕಡೆ ಆಕರ್ಷಣೆ ಬಾಳ್ತೈತಿ. ಈ ಪವಾಡಗಳು ಏನದಾವಲ್ಲ, ದೂರ ಶ್ರವಣ, ನೀವು ಎಲ್ಲೇ ಕುತ್ಕೊಂಡು ಏನ್ ಮಾತಾಡಿದ್ರು ಇದು ಕೇಳ್ತದ. ದೂರದೃಷ್ಟಿ, ನೀವು ಎಲ್ಲದಿರಿ ಇಲ್ಲಿ ಕಾಣ್ತಾರಂತ ಅವ್ನು ಹೇಳ್ತಾರ.
ಇಲ್ಲಿ ಕಣ್ಣಿಗೆ ಕಾಣ್ತದೆ. ನೀವು ಎಲ್ಲೇ ದೂರ ಇರ್ಲಿ ಏನ್ ಮಾಡಕತ್ತೀರಿ ಇಲ್ಲಿ ಕಾಣ್ತದ ಅವ್ರಿಗೆ. ಕೆಲವು ಮಂದಿ ಆ ಸಾಧನೆ ಮಾಡಿದವ್ರಿಗೆ, ಈ ಯೋಗಾಸನ ಮಾಡಿದವ್ರಿಗೆ, ಯೋಗಾಭ್ಯಾಸಗಳನ್ನು ಮಾಡಿದವರಿಗೆ ಕಾಣ್ತದೆ. ಆ ನಂತರ ಉತ್ತಮ ಅಧಿಕಾರಿಗೆ ರಾಜಯೋಗವನ್ನು ಹೇಳ್ತಾರೆ. ರಾಜಯೋಗದಾಗ ಇದು ರಾಜಯೋಗದಾಗ ಏನಂದ್ರ ಅಂತರ್ಲಕ್ಷ್ಯ, ಮಧ್ಯಲಕ್ಷ್ಯ, ಬಹಿರ್ಲಕ್ಷ್ಯವನ್ನ ಹೇಳಿ ತತ್ವವನ್ನ ತಿಳಿದು ಅದರಲ್ಲಿ ಮನೋವೃತ್ತಿ ದೃಢವಾಗಿ ನಿಂತದ್ದಾದ್ರೆ ಅದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಏನ್ರಿ? 3 ಇದು ಮಾಡ್ತಾರೆ, ಲಕ್ಷ್ಯಗಳನ್ನು ತೋರಿಸ್ತಾರ. 3 ಲಕ್ಷದಲ್ಲಿ ವೃತ್ತಿ ನಿಂತಿತು ಅಂದ್ರೆ ಮನಸ್ಸು ಲಯ ಆಗ್ತದ. ಅದ್ರ ಡಿಟೇಲ್ ರಾಜಯೋಗ ಬಲ್ಲವರಿಂದ ತಿಳ್ಕೊಡ್ರಿ. ಇನ್ನು ಕೊನೆಯದೈತ್ ನೋಡ್ರಿ, ಉತ್ತಮ ಅಧಿಕಾರಿಗೆ ಒಂದು ರಾಜಯೋಗ, ಇನ್ನೊಂದು ಶಿವಯೋಗ. ಶಿವಯೋಗ ಏನದ, ಇದು ಬಹಳ ನಮ್ಗೆ ಅಗ್ನಿ ಶ್ರೇಷ್ಠವಾದ ಸಾಧನೆ. ಯಾಕ ನಮ್ ಕೈಯಾಗ ಲಿಂಗ ಅದ, ನಾವು ಲಿಂಗವಂತರದೇವ್ ಬಹಳ ಮಂದಿ. ಆ ಲಿಂಗವನ್ನು ಹಿಡ್ಕೊಂಡು ಅದನ್ನ ಬರೀ ಪೂಜೆ ಕಷ್ಟ ತೋರಿಸಿ ಪ್ರಸಾದನ ಮಾಡಿ ಉಣ್ಣೋದಷ್ಟ ಅಲ್ಲ, ಅದನ್ನ ನೀವೆಲ್ಲ ಪೂಜೆಗೆ ಉಪಯೋಗ ಮಾಡಬಹುದು. ಗುರು ಶಂಭುಲಿಂಗದ ಅರ್ಚನೆಯನು ಸಂಧಾನ ವರಭಕ್ತಿ ವಿದ್ಯಾ ಸ್ಮೃತ ವೈದು ನಿರುತದಿಂದ ಅಳಬಟ್ಟವನ ಶಿವವೆಂದು ಒಲಿದು ವೇದ ಬಿದುಗಳು. ಗುರುರೂಪವಾದ ಶಿವನ ಪೂಜೆಯು ಶಿವನಲ್ಲಿ ಏಕತ್ವವನ್ನು ಹೊಂದುವ ಪ್ರಯತ್ನವು, ಶಿವನಲ್ಲಿ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯು, ಶಿವ ಸ್ವರೂಪ ಧ್ಯಾನವು, ಶಿವನೇ ಸರ್ವರ ಆತ್ಮನಾಗಿದ್ದಾನೆಂದು ಭಾವನೆಯು. ಅಂದ್ರೆ ತತ್ವಂಪದದ ಶೋಧನೆ. ತತ್ಪದ ಅಂದ್ರೆ ಏನು, ತ್ವಂಪದ ಅಂದ್ರೆ ಏನು, ವಾಚ್ಯಾರ್ಥ ಅಂದ್ರೆ ಏನು, ಲಕ್ಷ್ಯಾರ್ಥ ಅಂದ್ರೆ ಏನು. ವಾಚ್ಯಾರ್ಥವನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥದಲ್ಲಿ ನೆಲೆಯಾಗಿ ನಿಲ್ಲುವುದು ಏನದ, ಇದು ಶಿವಯೋಗ. ಇದು ಜ್ಞಾನ. ನಮ್ಮ ವೇದಾಂತ ದೃಷ್ಟಿಯಿಂದ ಜ್ಞಾನ ಅಂದ್ರಿ ಈ ಶಿವ ಸ್ವರೂಪದಿಂದ ಶಿವಯೋಗ ಮಾಡೋದಾಗ್ಲಿ, ಇದರಿಂದ ಏನಾಗ್ತದ ಅಂತ ಮನಸ್ಸು ನಿಲ್ತದ, ಆನಂದ ಆಗ್ತದ, ಮನಸ್ಸಿಗೆ ಆನಂದ ಆಗ್ತದ, ಮನಸ್ಸು ನಿಂತಲೇ ನಿಂತು ಬಿಡ್ತದ. ಅದಕ್ಕೆ ಶಿವಯೋಗ ಅಂತ ಹೇಳ್ತಾರ. ಇವನ್ ಎದಕ್ಕಿಟ್ಟಾರ್ರಿ ಅಂದ್ರ ಮನಸ್ಸನ್ನ ಒಂದ್ ಕಡೆ ನಿಲ್ಲಬೇಕು, ಚಿತ್ತವೃತ್ತಿ ನಿರೋಧ, ಅದನ್ನ ಸಲುವಾಗಿ ಹೇಳಿದ್ದಾರೆ. ಇವು ಇಷ್ಟೆಲ್ಲ ಹೇಳ್ತಾ ನಾನು ಎಲ್ಲಿ ಬರ್ಬೇಕಾಗೈತಿ ಅಂದ್ರ, ನಮ್ಮ ಅಂತಃಕರಣ ಶುದ್ಧಿಗಾಗಿ ನಾವು ವೇದ ಪಾರಾಯಣ ಮಾಡ್ತೇವಿ. ವೇದ ಪಾರಾಯಣ ಮಾಡೋ ಒಂದು ಮನಸ್ಸು ಶುದ್ಧ ಆಗ್ತದ. ಆ ವೇದ ಮಂತ್ರಗಳನ್ನ ಕೇಳುವಂತವನ ಮನಸ್ಸು ಕೂಡ ಶುದ್ಧ ಆಗ್ತದ, ಅಂತಃಕರಣ ಶುದ್ಧಿ ಆಗ್ತದ. ದ ಸೊಸೈಟಿ ಅಂಡ್ ದ ನೇಷನ್ ಗೆಟ್ ಬೆನಿಫಿಟ್ ಔಟ್ ಆಫ್ ವೇದಿಕ್ ಚಾಂಟಿಂಗ್. ಯಾರಾದರೂ ವೇದ ಪಾರಾಯಣ ಮಾಡ್ತಾರಂದ್ರ ಆ ಸಮಾಜನೂ ಉದ್ಧಾರ ಆಗ್ತದ, ಆ ದೇಶನೂ ಉದ್ಧಾರ ಆಗ್ತದ. ದ ಲೌಡ್ ಚಾಂಟಿಂಗ್ ಆಫ್ ಲಾರ್ಜ್ ಗ್ರೂಪ್ ಆಫ್ ವೈದಿಕಾಸ್ ಈಸ್ ಕಾಲ್ಡ್ ವೇದ ಘೋಷ. ಅನೇಕ ಮಂದಿ ಋಷಿಗಳಾಗಲಿ ಅಥವಾ ಜನರಾಗ್ಲಿ ಅಗದಿ ಎತ್ತರವಾದ ಧ್ವನಿಯಿಂದ ವೇದದ ಪಾರಾಯಣ ಮಾಡುವುದಕ್ಕೆ ಏನಂತೇವೆ ನಾವು, ವೇದ ಘೋಷ ಎಂದು ಕರೆಯುತ್ತೇವೆ. ದ ವೇದ ಘೋಷ ಕ್ಯಾನ್ ಪ್ಯೂರಿಫೈ ದ ಎನ್ವಿರಾನ್ಮೆಂಟ್. ಆ ವೇದ ಘೋಷಣೆಗಳು ನಮ್ಮ ಪರಿಸರವನ್ನು ಸ್ವಚ್ಛ ಮಾಡುತ್ತವೆ. Even the plants and the trees are believed to grow better when they listen ವೇದ ಶಬ್ದ. ವೇದ ಶಬ್ದಗಳನ್ನ ಕೇಳಿದಂತಹ ಗಿಡ ಮರಗಳು ಅವು ಕೂಡ ಚೆನ್ನಾಗಿ ಬೆಳಿತಾವಂತ ನೋಡ್ರಿ. ಅವುಗಳಲ್ಲಿ ಜೀವಿಗಳದಾರೆ, ಅವು ಚೆನ್ನಾಗಿ ಬೆಳಿತಾವಂತ. ಇದು 1ನೇ ನೋಟ್. 2ನೇ ಪಾಯಿಂಟ್ ಏನ್ ಹೇಳಾಕತ್ತಾರಪ್ಪ ಅವರು, ಸತ್ಯಂ ವದ, ಸತ್ಯವನ್ನೇ ಹೇಳ್ಬೇಕು. In most religions, God is divine and therefore it is secular. ನಮ್ಮ ಅನೇಕ ಧರ್ಮಗಳಲ್ಲಿ ಪರಮಾತ್ಮಗೆ ನಾವು ಪವಿತ್ರ ಭಾವನೆಯಿಂದ ಕಾಣ್ತೇವೆ. ಆದ್ದರಿಂದ ಈ ಜಗತ್ತು ನಮಗೇನದ, ಇದು ನಾನ್ ರಿಲಿಜಿಯಸ್ ಅದ. ಸೆಕ್ಯುಲರ್ ಅಂದ್ರೆ ಏನ್ರಿ, ಅಧಾರ್ಮಿಕ ಅದ. ಜಗತ್ತು ಅಧಾರ್ಮಿಕ ಅದ, ದೇವರೊಬ್ಬನ ಧಾರ್ಮಿಕ ಅದ. ದೇವರಿಗೆ ಜಗತ್ತಿಗೂ ಬೇರೆ ಬೇರೆ ಮಾಡೇವಿ, ಮೂರ್ಖರು. ಎ ಕ್ಲಿಯರ್ ಡಿವಿಷನ್ ಇಸ್ ಮೇಂಟೈನ್ಡ್. ದೇವರ ಬೇರೆ, ಜಗತ್ತ ಬೇರೆ. ಜಗತ್ತಿಗೆ ಬಂದಾಗ ಸುಳ್ಳು ಹೇಳು, ಕಪಟತನ ಮಾಡು, ಮೋಸ ಮಾಡು. ಮನೆಯೊಳಗ ದೇವ್ರಿದ್ದಾಗ ಅಲ್ಲೇ ಅಗ್ದಿ ನಂಬಿಕೆಯಿಂದಿರು, ವಿಶ್ವಾಸದಿಂದಿರು. ಈ ರೀತಿ ಏನದ, 2 ರೀತಿಯಿಂದ ಜೀವನ ಮಾಡಾಕತ್ತೈತಿ ಇವತ್ತಿನ ಜನ. ವೇದಾಂತ ಏನ್ ಹೇಳ್ತೈತಿ, ಜಗತ್ತು ಪರಮಾತ್ಮಗಿಂತ ಭಿನ್ನಿಲ್ಲ ಅಂತ ನಾವಂತೀವಿ. ಅವ ದ್ವೈತಿ, ಭೇದ ಮಾಡ್ಯಾನ. ಜಗತ್ತ ಬೇರೆ, ದೇವರ ಬೇರೆ, ದ್ವೈತಿ ಇವ. ಬಹಳ ಧರ್ಮಗಳು ದ್ವೈತದಾಗ ಅದಾವ. ದೇರ್ ಇಸ್ ನೋ ಸಚ್ ಡಿವಿಷನ್ ಇನ್ ವೇದಿಕ್ ರಿಲಿಜನ್. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಈ ರೀತಿಯಾದಂತಹ
ಈ ಎರಡು ಅನ್ನೋದಿಲ್ಲ. ಏಕಮೇವ ಅದ್ವಿತೀಯ ಬ್ರಹ್ಮ. ಜಗತ್ತು ಬ್ರಹ್ಮದ ತಿಳಿದಿಲ್ಲಾರ್ದೆ ಜಗತ್ತು ಕಾಣಕತ್ತೈತಮ್ಮ ನಿನಗ ಅಂತ. Which teaches that God himself manifests as the word, visible word. ನೋಡಪ್ಪ, ದೇವ್ರ ಜಗತ್ತಾಗಿ ತೋರಾಗತ್ತಾನ. ವಿವರ್ತ ಉಪಾದಾನ ಕಾರಣ. ಬಂಗಾರವೇ ಆಭರಣವಾದಂತೆ ಪರಮಾತ್ಮನೇ ಜಗತ್ತಾಗಿದ್ದಾನೆ. ಬಂಗಾರ ಆಭರಣ ಆಗೈತಿ. ಆಭರಣ ಬಂಗಾರ ಮಾಡಕ್ ಬರ್ತೈತೇನ್ರಿ? ಬಂಗಾರ ಆಭರಣ ಆಗೈತಿ, ಬರೋಬರಿ. ಈಗ ಆಭರಣ ಒಯ್ದು ಬಂಗಾರ ಮಾಡಕ್ ಬರ್ತೈತೇನ್ರಿ? ಯಾಕೆ ಸುಮ್ಮ ಕೂತೀರಿ? ಏನ್ರಿ ಹೇಳ್ರಿ ಉತ್ತರ. ಕಾರ್ಯಶಕ ಬಂಗಾರ ಮಾಡಕ್ ಗಟ್ಟಿ ಬಂಗಾರ ಹಾಕ್ತಿರಪ್ಪ. ಮಾಡಕ್ ಬರ್ತದ, ಆಭರಣ ಬಂಗಾರ ಅಂತ ತಿಳ್ಕೊಂಡ್ಬಿಡುದು ಅಷ್ಟ. ಮಾಡಕ್ಕೂ ಬರ್ತದ, ಅದು ಆಭರಣ ಬಂಗಾರ ಐತಂತ ತಿಳ್ಕೊಳಕ್ಕೂ ಬರ್ತದ. ಇದು ವಿವರ್ತವಾದ ಹೇಳಾಕತ್ತೈತಿ ವೇದಾಂತ. ನಮ್ ತಲೆಯಾಗ ಹೋಗ್ಬಂತ ಅದ್ರಿ. ಈಗ ಹಾಲು ಕೆಟ್ಟ ಮೊಸರಾಗ್ಯದ, ಮೊಸರು ಹೋಗಿ ಹಾಲು ಹಾಕತ್ತೇನು? ಆಗಂಗಿಲ್ರಿ. ಆಗಂಗಿಲ್ಲ ನೋಡ್ರಿ. ಅದು ಪರಿಣಾಮವಾದ, ಅದಕ್ಕೆ ವಿವರ್ತವಾದ ಹೇಳಾಕತ್ತೇನು ಮಾಡಿ. ಧರ್ಮ ನಾವು ಇದನ್ನ ವೇದಾಂತವನ್ನ ಎಲ್ಲ ಧರ್ಮಗಳಲ್ಲಿದ್ದಂತ ಲೋಪದೋಷಗಳನ್ನ ಒಂದೊಂದ ತೆಗೆದು ಸೋಸಿ ಇಟ್ಟಿದ್ದ ಧರ್ಮ ವೇದಾಂತ. ಆ ವೇದಾಂತದೊಳಗ ಜಗತ್ತು ಬೇರೆ, ಆಮೇಲೆ ದೇವ್ರ ಬೇರೆ ಅನ್ನೋದಿಲ್ಲ. ದೇವ್ರ ಜಗತ್ತಾಗ್ಯಾನ. ಜಗತ್ತ ತಿಳಿದ್ರ ದೇವ್ರ ಆಗ್ತೈತಿ. ದೇವರನ್ನ ಮರ್ತ್ರ ಜಗತ್ತಾಗ್ತದ ಅಂತೀವಿ ನಾವು. ದೇವರನ್ನ ಮರ್ತ್ರಿ ಜಗತ್ತಾಗಿ ಕಾಣ್ತದ, ಜಗತ್ತನ್ನ ತಿಳಿದ್ರಿ ದೇವರಾಗಿ ಕಾಣ್ತದ. ಏನ್ರಿ ಮಾತು ರೋಮಾಂಚನ. ಮೈ ಎಲ್ಲ ಮೈ ನೆಟ್ಗಾಕ ಕೂದ. Therefore, everything in the world is divine. ಆದ್ರಿಂದ ಈ ಜಗತ್ನಾಗ ಏನೈತಿ ಎಲ್ಲವೂ ಪವಿತ್ರವಾದ. ಅಪವಿತ್ರ ಅನ್ನೋದು ಯಾವುದು ಇಲ್ಲ ಏನ್ರಿ? ಎಲ್ಲ ದೇವರ ಸ್ವರೂಪ ಐತಿ, ಎಲ್ಲವೂ ಪವಿತ್ರವಾಗಿದೆ. ಸ್ವಾಮಿ ದಯಾನಂದ ಸರಸ್ವತಿ ಬ್ಯೂಟಿಫುಲಿ ಶೇಡ್, ವಿ ಡೋಂಟ್ ಹ್ಯಾವ್ ಸೆಕ್ಯುಲರ್ ಸೆಕ್ರೆಡ್ ಡಿವಿಷನ್ ಅಟ್ ಆಲ್. ನಮ್ಮ ಗುರುಗಳು ದಯಾನಂದಪ್ಪ ಅವ್ರ ಗುರುಗಳು ಚಿನ್ಮಯಾನಂದರು. ಈ ದಯಾನಂದಪ್ಪ ಅವ್ರು ಹೇಳ್ತಿದ್ರಂತ, ಒಂದ್ ಮಾತು ಹೇಳ್ತಿದ್ರಂತ, ನಮ್ಮ ಸಂಸ್ಕೃತಿಯಲ್ಲಿ ಒಂದು ಸೆಕ್ಯುಲರು ಒಂದು ಸೆಕ್ರೆಡ್ ಅನ್ನುವಂತಹ ವಿಭಜನೆ ಇಲ್ಲ. ಒಂದು ರಿಲಿಜಿಯಸ್, ಒಂದು ನಾನ್ ರಿಲಿಜಿಯಸ್, ಒಂದು ಧಾರ್ಮಿಕ, ಒಂದು ಅಧಾರ್ಮಿಕ ಅನ್ನುವಂತ ವಿಂಗಡಣೆ ಇಲ್ಲ. ನಮ್ಮಲ್ಲಿ ಇಲ್ಲ. ಒಂದು ಡಿವೈನ್, ಇನ್ನೊಂದು ಸೆಕ್ಯುಲರ್. ನೋ ಡಿವಿಷನ್ ಲೈಕ್ ದಿಸ್. ಹಿಂಗ್ ಮಾಡಿಲ್ಲ ನಾವು, ಭಾಗ ಮಾಡಿಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಸೀಕ್ರೆಟ್ ಫಾರ್ ಅಸ್. ನಮಗೆ ಜಗತ್ತು ಪವಿತ್ರ ಅದ, ಪರಮಾತ್ಮನು ಪವಿತ್ರ ಅದಾನ. ನಮ್ಮಲ್ಲಿ ಅಪವಿತ್ರ ಅನ್ನುವಂಥ ಭಾವನೆ ಇಲ್ಲ. ವಿ ಮಸ್ಟ್ ಮೇಕ್ ಎ ಲೈಫ್ ಲಾಂಗ್ ಅಟೆಂಪ್ಟ್ ಟು ಕಲ್ಟಿವೇಟ್ ದಿಸ್ ಮೋಸ್ಟ್ ಫಂಡಮೆಂಟಲ್ ಅಟಿಟ್ಯೂಡ್. ಈ ಒಂದು ದೃಷ್ಟಿಕೋನವನ್ನ ನಾವು ಮಾಡ್ಬೇಕಾಗ್ಯದ ವೇದಾಂತ ಶ್ರವಣದಿಂದ. This bhavana, this attitude along with the values, ದೈವಿ ಸಂಪತ್ represented by the word ಸತ್ಯಂ. ಸತ್ಯಂ ಅನ್ನುವಂಥ ಶಬ್ದದಿಂದ ಏನು ತಿಳಿಬೇಕು ಅಂದ್ರ ಈ ಭಾವನೆ ಬರಬೇಕು. ಮತ್ತ ನಮ್ಮಲ್ಲೇ ದೈವಿ ಸಂಪತ್ತಿರಬೇಕು. ಅಮಾನಿತ್ವಾದಿ ಅದಂಬಿತ್ವಂ ಅನ್ನುವಂಥದ್ದು, ಅಹಿಂಸಾ ಆರ್ಜವಂ ಅನ್ನುವಂಥ ಗುಣಗಳಿಂದ ನಾವು ಕೂಡಿಕೊಂಡು ಇದ್ದದ್ದಾದ್ರ ಅದಕ್ಕೆ ಸತ್ಯ ಅಂತೀವಿ ನಾವು. ಇಲ್ಲಿ 2ನೇ ಪಾಯಿಂಟ್. 3ನೇ ಪಾಯಿಂಟ್, ನೀತಿ ಶಾಸ್ತ್ರ. ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ರಿಲಿಜಿಯಸ್ ಲೈಫ್ ಅಂಡ್ ಎಥಿಕ್ಸ್. ನಮ್ಮ ಧಾರ್ಮಿಕ ಜೀವನ ಮತ್ತು ನಮ್ಮ ನೈತಿಕ ಜೀವನ ಎರಡೂ ಸಮದಟ್ಟಾಗಿರ್ಬೇಕು. Those who follow values criticize the rituals. ನೋಡ್ರಿ, ಕೆಲವು ಮಂದಿಗೆ ನೀತಿ ಹೇಳ್ತಿರ್ತಾರ, ಅವರಲ್ಲಿ ಆಚರಣೆಗಳನ್ನ ಟೀಕಾ ಮಾಡ್ತಿರ್ತಾರೆ. And those who follow only rituals and neglect the values. ಕೆಲವೊಂದು ಧಾರ್ಮಿಕ ವಿಧಿ ವಿಧಾನಗಳನ್ನ ಆಚರಣೆ ಮಾಡ್ತಿರ್ತಾರ, ಅವರಲ್ಲಿ ನೀತಿ ಶಾಸ್ತ್ರನೇ ಇರುತ್ತಲ್ಲ, ನೀತಿನೇ ಇರೋದಿಲ್ಲ. ನೀತಿನೂ ಇರಬೇಕು, ಧರ್ಮಶಾಸ್ತ್ರವನ್ನು ಆಚರಣೆ ಮಾಡ್ತಿರ್ಬೇಕು. ಅಂತ ಒಂದು ಧರ್ಮಶಾಸ್ತ್ರ ನಮ್ಮದು ಅಂತಾರಪ್ಪ.
ದ ಉಪನಿಷತ್ ಸೇಸ್ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ನಮ್ಮ ಧಾರ್ಮಿಕ ಜೀವನನೂ ಸರಿ ಅದ ಇರಬೇಕು, ನಮ್ಮ ನೈತಿಕ ಮಟ್ಟನೂ ಸರಿ ಇರಬೇಕು. ಟು ಮೇಂಟೈನ್ ದ ಇನ್ಸ್ಪಿರೇಷನ್, 4ನೇ ಪಾಯಿಂಟ್, ಟು ಮೇಂಟೈನ್ ದ ಇನ್ಸ್ಪಿರೇಷನ್ ಕೀಪ್ ಕಾಂಟ್ಯಾಕ್ಟ್ ವಿತ್ ದ ಸ್ಕ್ರಿಪ್ಚರ್ಸ್. ನಿಮಗೆ ಯಾವಾಗಲೂ ಮನಸ್ಸಿಗೆ ಉಲ್ಲಾಸಿತನಾಗಿ ನೀವು ಹೊಂದ್ಕೊಂಡಿರ್ಬೇಕು ಅಂದ್ರೆ ಪ್ರತಿನಿತ್ಯ ಶಾಸ್ತ್ರದ ಒಂದಿಗೆ ನಮ್ದು ಸಂಬಂಧ ಇರಬೇಕು ಅಂತಾರ. ಶಾಸ್ತ್ರ ನಮಗ ಮೇಲಿಂದ ಮೇಲೆ ಎಚ್ಚರಿಕೆ ಮಾಡ್ತದ ಹೆಂಗಿರ್ಬೇಕು ಅಂತ. ಅದಕ್ಕೆ ಶಾಸ್ತ್ರವನ್ನು ಬಿಡದೇ ಇರಬೇಕು. ನಾವು ದಿನನಿತ್ಯ ನಾವು ಪಾರಾಯಣ ಮಾಡ್ತಿರ್ಬೇಕು, ಅವುಗಳನ್ನ ತಿಳ್ಕೋತಾ ಇರ್ಬೇಕು. ಮೇಂಟೈನ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಸತ್ಸಂಗ ಅಂಡ್ ಮಹಾತ್ಮಾಸ್. ಮಹಾತ್ಮರೊಂದಿಗೆ ನಿರಂತರವಾದ ಸಂಬಂಧದಿಂದಿರಬೇಕು. ಸತ್ಸಂಗದಾಗ ಭಾಗವಹಿಸ್ಬೇಕು. ಅಂಡ್ ರೀಡ್ ದೇರ್ ವರ್ಡ್ಸ್ ಆನ್ ದಿ ಸ್ಕ್ರಿಪ್ಚರ್ಸ್. ಶಾಸ್ತ್ರಗಳ ಮೇಲೆ ಅವರು ಮಾಡಿದ ಟೀಕೆ ಟಿಪ್ಪಣಿಗಳನ್ನ ನಾವು ಓದ್ತಾ ಇರಬೇಕು, ದಿನನಿತ್ಯ ಓದ್ತಾ ಇರಬೇಕು. 4ನೇ ಪಾಯಿಂಟ್. 5ನೇ ಪಾಯಿಂಟ್, ಇಫ್ ಯು ರಿಸೀವ್ ಬೆನಿಫಿಟ್ ಔಟ್ ಆಫ್ ಆಕ್ಟಿವಿಟಿ ವಿತೌಟ್ ದಕ್ಷಿಣ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ತಾಮಸಿಕ್ ಆಕ್ಟಿವಿಟಿ. ಇಷ್ಟೆಲ್ಲ ನೀವು ಪಡೆದ್ರಿಪ್ಪ ಗುರುವಿನಿಂದ, ಶಾಸ್ತ್ರದಿಂದ. ಗುರುವಿಗೆ ಶಾಸ್ತ್ರಿಗೆ ನೀವು ಏನೂ ಪರತು ಕೊಡ್ಲಿಲ್ಲ, ಗುರುದಕ್ಷಿಣ ಕೊಡ್ಲಿಲ್ಲ ಅಂದ್ರ ಅದಕ್ಕೆ ಏನಂತಾರ ಅಂದ್ರೆ ಅದು ತಾಮಸಿಕ ಕರ್ಮ ಅನಿಸ್ಕೋತದ. ಕಾಪಿಂಗ್ ದಿ CD ವಿತೌಟ್ ಬೈಯಿಂಗ್ ಈಸ್ ಅ ತಾಮಸಿಕ್ ಆಕ್ಟಿವಿಟಿ. ಒಂದು CD ತಗೊಂಡಿವಿ, ಕಾಪಿ ಮಾಡ್ಕೊಂಡಿವಿ, ಅದನ್ನ ಖರೀದಿ ಮಾಡ್ಲಿಲ್ಲ ನಾವು. CD ಅಪ್ಪೋರ್ CD ಮಾಡ್ಯಾರ, ಆ CDನೂ ತರಿಸಿಟ್ಟೇನ. ಈಗ ನಾನು ತರಿಸಿಟ್ಟೇನಿ, ನನಗೊಂದು 45-50 ಸಾವಿರ ರೂಪಾಯಿ ಹಾಕೇನಿ ನಾನು. ಈಗ ನನ್ನ ಕಡೆಯಿಂದ CD ತಗೊಂಡು ಹೋಗ್ತಾರೆ ಕೆಲವು ಮಂದಿ, ಕಾಪಿ ಮಾಡ್ಕೋತಾರ, ನನ್ನ CD ತಗೋರಿ ಅಂತ ನನ್ಗೆ ಕೊಡ್ತಾರ. ಅವ್ರಿಗೆ ಏನಾಯ್ತು, ರೊಕ್ಕ ಇಲ್ದಾಗ CD ಸಿಕ್ಕು, ನಾನು 45 ಸಾವಿರ ರೂಪಾಯಿ ಹಾಕೇನಿ. ಹಿಂಗೆ ಎಷ್ಟೋ ಮಂದಿ ಮಾಡಿದ್ರು. ಮಾಡ್ಲಿ ಬಿಡು ಅಂದ, ಬಟ್ ಹೆಂಗನ ಮಾಡಿ ಕೇಳ್ತಾರಲ್ಲ, ಚಲೋ ಆತ್ ಬಿಡು ಅಂತೀನಿ. ಇದಕ್ಕೆ ಏನಂತಾರಂದ್ರೆ ತಮೋ ಗುಣ ಪ್ರಧಾನವಾದಂತ ಚಟುವಟಿಕೆ ಅನ್ಬೇಕು ಇದಕ್ಕೆ. ಬಿಕಾಸ್ ಯು ಆರ್ illegally copying it without the proportionately compensating by giving ದಕ್ಷಿಣ ಫಾರ್ ದ CD ಗೆ ಯೋಗ್ಯವಾದ ಬೆಲೆಯನ್ನ ನೀವು ಮುಟ್ಟಿಸ್ಲಿಲ್ಲ ಅಂದ್ರೆ ಅದು ತಾಮಸಿಕ ಕರ್ಮ ಅನಿಸ್ಕೋತದ್ರಿ. ಯು ಶುಡ್ ನಾಟ್ ರಿಸೀವ್ ಎನಿಥಿಂಗ್ ಫ್ರೀ. ಉಚಿತವಾಗಿ ಏನನ್ನು ಪಡೆಯಬಾರದು. ಏನಾದ್ರೂ ಗುರುದಕ್ಷಿಣ ಇಷ್ಟು ಮುಟ್ಟೈತಪ್ಪ ಅಂದ್ರೆ ಆ ಗುರುವಿಗೆ ನಾವು ಹೊಳ್ಳಿ ದಕ್ಷಿಣ ರೂಪದಾಗ ಏನಾರ ಕೊಡಬೇಕು. ಇಲ್ಲಾಂದ್ರೆ ನಾವು ಮಾಡಿದಂತ ಕಾರ್ಯ ಏನಾಗ್ತದ ಅಂದ್ರೆ ತಾಮಸಿಕ ಚಟುವಟಿಕೆ ಆಗ್ತದೆ. ಅದಕ್ಷಿಣ ಈಸ್ ಇನ್ಕಂಪ್ಲೀಟ್ ಕರ್ಮ ಬಿಕಾಸ್ ದಕ್ಷಿಣ ಇಸ್ ಎ ಪಾರ್ಟ್ ಆಫ್ ದಿ ಆಕ್ಟಿವಿಟಿ. ದಕ್ಷಿಣ ಕೊಡುವುದೇನದ ನಮ್ಮ ಕಡೆಯಿಂದ ಶಿಷ್ಯರು ಮಾಡಬೇಕಾದಂತ ಒಂದು ಕರ್ತವ್ಯದ ಭಾಗದ ಅದು. ಆ ಕರ್ತವ್ಯದ ಭಾಗವನ್ನ ಮಾಡಲಿಲ್ಲ ಅಂದ್ರೆ ಅದಕ್ಷಿಣೆ ಆತಂದ್ರೆ ಆ ಕರ್ಮ ಕಂಪ್ಲೀಟ್ ಆಗ್ಲಿಲ್ಲ. ಯು ಶುಡ್ ನಾಟ್ ರಿಸೀವ್ ಎನಿಥಿಂಗ್ ಫ್ರೀ. ನಾವು ಉಚಿತವಾಗಿ ಏನನ್ನು ಪಡೆಯಬಾರದು. ಇಫ್ ಯು ರಿಸೀವ್ ಎ ಗಿಫ್ಟ್ ಯು ಮಸ್ಟ್ ಗಿವ್ ದ ವ್ಯಾಲ್ಯೂ ಆಫ್ ದ ಗಿಫ್ಟ್ ಆಸ್ ಎ ಡೊನೇಷನ್ ಟು ಸಮ್ ಇನ್ಸ್ಟಿಟ್ಯೂಷನ್. ನಿಮ್ಗೆ ಏನಾದ್ರೂ ಗಿಫ್ಟ್ ಸಿಕ್ತಂದ್ರೆ ಅದರ ಪ್ರತಿಯಾಗಿ ನೀವು ಏನಾದ್ರೂ ಆ ಸಂಸ್ಥೆಗೆ ದಾನ ಮಾಡ್ಬೇಕು. The Shastra declare that the mind with a debt is impure mind. ಯಾವ ಮನಸ್ಸು ಬರೀ ಪಡ್ಕೊಳಕ್ ನೋಡ್ತೈತಿ, ಕೊಡಾಕ್ ಏನು ನೋಡುದಿಲ್ಲ ಅಂದ್ರ ಅದು ತಿಳ್ಕೊಬೇಕು ಆ ಮನಸ್ಸಿನಾಗ ಏನೋ ದೋಷ ಅದ. ಯು ಮಸ್ಟ್ ಗಿವ್ ವಾಟ್ ದಿ ಆಚಾರ್ಯ ವಿಲ್ ಬಿ ಪ್ಲೀಸ್ಡ್ ವಿತ್. ನಾವು ಕೊಟ್ಟಂತದ್ರ ಮ್ಯಾಗ ಆ ಆಚಾರ್ಯರಿಗೆ ಸಂತೋಷ ಆಗಿರ್ಬೇಕು, ಹಂಗ್ ಕೊಡ್ಬೇಕು. ತಗೊಳ್ರಿ ಅಂತ ಒಂದ್ 4 ಕಡೆ ಕೊಟ್ಟು ಬರೋದಲ್ಲ. ಹೇಳ್ಯಾರಪ್ಪ ದಕ್ಷಿಣ ಏನು 100 ರೂಪಾಯಿ ಆದ್ರೂ ಅಷ್ಟೇ, 4 ಕಡೆ ಆದ್ರೂ ಅಷ್ಟೇ, 4 ಕಡೆ ತಗೋರಿ. ಈಗ 4 ಕಡೆ ನಡೀದಿಲ್ಲ, 1 ರೂಪಾಯಿ ತಗೋರಿ ಅಂದ್ರೆ ಏನು? ನಮಗ್ ಕೊಟ್ಟಿದ್ದು ನಮಗ ಕೊಟ್ಟಂಗಾಗಿರ್ಬೇಕು. ಅವ ಇಸ್ಕೊಂಡ್ರ ಅದರಿಂದ ಏನಾದ್ರು ಒಂದು ಕಾರ್ಯ ಆಗಿರ್ಬೇಕು. ಹಂಗ ದಕ್ಷಿಣೆಯನ್ನು ಕೊಡ್ರಿ ಅಂತ ಲಿಂಗಾನಂದ ಸ್ವಾಮೀಜಿ ಮಾತೆ ಮಹಾದೇವರು ಹೇಳ್ತಿದ್ರು. ದಕ್ಷಿಣಾನ ಇದ್ರ ಮ್ಯಾಗ ಗಂಗಾಳದಾಗ ಹಾಕ್ಬೇಕಾದ್ರ ಸಪ್ಪಳ ಮಾಡ್ಬೇಡ್ರಿ ಅಂತಿದ್ರು. ಅಂದ್ರ ಕಾಯಿನ್ ಹಾಕಿ ಸಪ್ಪಳ ಮಾಡ್ಬೇಡ್ರಿ, ನೋಟ್ ಹಾಕ್ರಿ ಅಂತಿದ್ರು. ಹೌದ್ರಿ, ಸ್ಟೀಲಿನ ಕೊಡನೆ ತರ್ತಿದ್ರಿ. ಜನರಲಿ ಹಿ ವಿಲ್ ಬಿ ಪ್ಲೀಸ್ಡ್ ವಿತ್ ಎನಿಥಿಂಗ್ ಯು ಗಿವ್. ಸಾಮಾನ್ಯವಾಗಿ ನಿಜವಾದ ಗುರು ಇದ್ದಂದ್ರೆ ಅವ್ರ ರೊಕ್ಕದ ಆಶೆನ ಮಾಡೋದಿಲ್ಲ. ಎಷ್ಟು ಕೊಡ್ತೀರಿ ಅದ್ರಾಗ ಸಂತೃಪ್ತಿ ಇರ್ತಾನೆ. ಮತ್ತ ಅಷ್ಟೇ ಅಲ್ಲ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ. ಸ್ವಾಮಿ ದಯಾನಂದ ಅಪ್ಪವ್ರಿಗೆ
ಬರೇ ಶಾಸ್ತ್ರ ಹೇಳ್ಕೊಂತಿದ್ದವ್ರು ಅವ್ರು. ಅವ್ರಿಗೆ ಎಷ್ಟೋ ಮಂದಿ ಮಕ್ಕಳು ಇಲ್ಲದ ಆಸ್ತಿ ಮಾಡಿದಂತ ವಯಸ್ಸಾದ ಮುಪ್ಪಾನ ಮುದುಕರು ತೊಗೊಂಬಂದು ಇಷ್ಟು ರೊಕ್ಕ ಕೊಡ್ತೇವಿ ನಿಮ್ ಕಡೆ 1 ಕೋಟಿ ಐತಿ ತಗೊಳ್ರಿ, ನಮಗ ಸಾಯಿ ಮಠನು ನಮ್ಗ 2 ಹೊತ್ತು ಊಟ ಕೊಡ್ರಿ, ದವಾಖಾನಿ ಟ್ರೀಟ್ಮೆಂಟ್ ಕೊಡಿಸ್ರಿ, ಆಮ್ಯಾಗ ಕೊನೆಗೆ ನಮಗ್ ಯಾರು ಇಲ್ಲ ವಾರಸಾದಾರರು, ನಮ್ಮ ಮಣ್ಣು ನೀವ ಮಾಡ್ರಿ ಅಂತ ತಿಳ್ಕೊಂಡು ಕೋಟಿಗಟ್ಟಲೆ ರೊಕ್ಕ ಬಂದ್ಬಿತ್ತು ಅವ್ರ ಕಡೆ. ಅಪ್ಪವ್ರಿಗೆ ಚಿಂತೆ ಹತ್ತು ಏನ್ ಮಾಡ್ಬೇಕು ಈ ರೊಕ್ಕನ, ಇದು ಮತ್ತೊಬ್ಬರ ದುಡ್ಡು, ಇದು ಸಮಾಜದಿಂದ ಬಂದದ, ಸಮಾಜಕ್ಕೆ ನಾ ಮುಟ್ಸ್ಲಿಕ್ಕಂದ್ರೆ ನಾ ಕಳ್ಳಾಕಿನಿ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಏಮ್ ಫಾರ್ ಸೇವಾ ಅಂತ ತಿಳ್ಕೊಂಡು ಮತ್ತೆ ಅದನ್ನ $1,000 ಮಿಲಿಯನ್ ಒಂದು ಪ್ರೊಜೆಕ್ಟ್ ಮಾಡಿ ಅದನ್ನ ಇವತ್ತೆಲ್ಲ ಏನ್ ಮಾಡಕತ್ತಾರಂದ್ರ ಯಾರು ಈ ಶೆಡ್ಯೂಲ್ಡ್ ಕ್ಲಾಸ್ ಶೆಡ್ಯೂಲ್ಡ್ ಟ್ರೈಬ್ ಏರಿಯಾದಾಗ ದೂರ ಗುಡ್ದಾಗ ಅದಾರ ಅವ್ರು ಕರ್ಕೊಂಡ್ಬಂದು ಅವ್ರಿಗೆ ವೇದದ ಚಾಂಟಿಂಗ್ ಕಲ್ಸಾಕತ್ತಾರ, ಅವ್ರಿಗೆ ಸಾಲಿ ಕಲ್ಸಾಕತ್ತಾರ, ಅವ್ರಿಗೆ ಬಟ್ಟೆ ಕೊಡ್ಸಾಕತ್ತಾರ ಏನ್ರಿ, ಅವ್ರಿಗೆ ಛಾತ್ರಗಳನ್ನ ಕಟ್ಸ್ಯಾರ. ಹಿಂಗೆಲ್ಲ ಮಾಡಿ ಅನೇಕ ಸೇವಾ. ಯಾವ ಊರಾಗ ಲೈಟ್ ಇಲ್ಲ ಆ ಊರಿಗೆ ಲೈಟ್ ಕೊಡಾಕತ್ತಾರ. ಗೌರ್ಮೆಂಟ್ ಮಾಡೋ ಕೆಲಸ ಅವ್ರು ಮಾಡಾಕತ್ತಾರ. ಹಿಂದುಳಿದ ಪ್ರದೇಶಕ್ಕೆ ಹೋಗ್ಯಾರ ಅವ್ರು. ಎಲ್ಲೆಲ್ಲಿ ಲೈಟ್ ಇಲ್ಲ, ಎಲ್ಲೆಲ್ಲಿ ಜನ ಅಸಂಸ್ಕೃತದರ ಅಲ್ಲೇ ಈ ವೇದ ಪ್ರಸಾರವನ್ನು ಮಾಡುವಂತ ಕಾರ್ಯಕ್ರಮ ಅಂತ ಏಮ್ ಫಾರ್ ಸೇವಾ ಅಂತ ಮಾಡ್ತಾ ಇದ್ದಾರೆ ದಯಾನಂದಪ್ಪ ಅವ್ರದ್ದು. ಈಗ ಅವ್ರಿಲ್ಲ, ಅವ್ರ ಶಿಷ್ಯರೆಲ್ಲ ಮಾಡಾಕತ್ತಾರ. ನಮ್ಮ ಬೆಳಗಾವದಾಗ ಚಿತ್ ಪ್ರಕಾಶ್ ಆನಂದ ಸರಸ್ವತಿ ಅವರು ಪೂನಾದಾಗ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆ ಇನ್ಸ್ಟಿಟ್ಯೂಟ್ನಾಗ 50-60 ಮಕ್ಕಳು ಅವ್ರಿಗೆ ಪರದೇಶಿ ಮಕ್ಕಳು ಅಂಥವ್ರಿಗೆಲ್ಲ ಶಾಲಿ ಶಿಕ್ಷಣವನ್ನ ಕೊಟ್ಟು ವೇದಾಭ್ಯಾಸ ಮತ್ತು ಲೌಕಿಕ ಶಿಕ್ಷಣ ಎಲ್ಲ ಕೊಡಾಕತ್ತಾರ. ಅದಕ್ಕೆ ಯು ಮಸ್ಟ್ ಗಿವ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ನೀವು ಎಷ್ಟು ಅದ ಕೆಪಾಸಿಟಿ ಆ ಗುರುವಿಗೆ ಕೊಡ್ರಿ. ಗುರುವಿಗೆ ಕೊಟ್ರೆ ಗುರು ಏನ್ ತಾ ತಿನ್ನೋದಿಲ್ಲ, ಅವ ನಮ್ಗ ಹೊಳ್ಳಿ ನಮ್ಮ ಸಮಾಜಕ್ಕನ ಅರ್ಪಿಸ್ತಾನ. ಇದು 5ನೇ ಪಾಯಿಂಟ್. 6ನೇ ಪಾಯಿಂಟ್ ಹೇಳ್ತಾರೆ ನೋಡಿ. ಆಸ್ ಪರ್ ಶಾಸ್ತ್ರ ಎ ಪರ್ಸನ್ ಮಸ್ಟ್ ಬಿಲಾಂಗ್ ಟು ಒನ್ ಆಶ್ರಮ ಆರ್ ದಿ ಅದರ್ ಆಶ್ರಮ. ಶಾಸ್ತ್ರ ಪ್ರಕಾರ ಮನುಷ್ಯರಾದವರು ಒಂದ್ ಆಶ್ರಮ ಇಲ್ಲಂತ ಇನ್ನೊಂದು ಆಶ್ರಮಕ್ಕೆ ಸಂಬಂಧಪಟ್ಟವ್ರು ಆಗ್ಬೇಕು. ಇಲ್ಲಿ ಹುಬ್ಬಳ್ಳಿ ಚಿದ್ರೂಪಾನ ಸ್ವಾಮಿಗಳು ಹುಬ್ಬಳ್ಳಿ ಅಂತ ಒಂದ್ ಯಾವ್ದೋ ಒಂದ್ ಮಾಡಿರಲ್ರಿ ಅವ ಅವ್ರು ಮಾಡ್ಯಾರ. ಅದು ಮೊದಲು ಅದಕ್ಕೆಲ್ಲ ದಯಾನಂದ ಪೂರ ಕೊಟ್ಟ ದುಡ್ಡು ಮುಂದ ಅವ್ರಿಗೆ ಇವ್ರಿಗೆ ಏನೋ ಬಂತು. ಅದು ಹಿಂಗಾಗಿ ಅವ್ರು ಇವ್ರನ್ನ ತೆಗೆದು ಬಿಟ್ರು. ಇವ್ರು ಸ್ವತಃ ಮಾಡ್ಕೊಂಡು ಅದಾರ. ಈಗ ಸ್ವತಃ ಗುರುಕುಲ, ದಯಾನಂದ ಗುರುಕುಲ ಅಂತ ತಿಳ್ಕೊಂಡು ಮಾಡ್ಯಾರ. ಅಲ್ಲಿ ಶಿಕ್ಷಣ ಕೊಡಾಕತ್ತಾರ. ಹುಬ್ಬಳ್ಳಿ ಹತ್ರ ತಾರಿಯಾಳದಾಗ ಮಾಡಿದ್ದನ್ನ ತೆಗೆದು ತಾರಿಯಾಳದಾಗ ವಿಮಾನ ನಿಲ್ದಾಣ ಆಗುತ್ತೆ ಆ ಏರಿಯಾ ಗೌರ್ಮೆಂಟ್ ಅವ್ರು ತಗೊಂಡ್ರು. ಆಮೇಲೆ ರೇವಡಿ ಹಾಳ ಅಂತದ ಒಂದು 8 ಕಿಲೋಮೀಟರ್ ಮೇಲೆ. ಆ ರೇವಡಿ ಹಾಳದಾಗ ಒಂದು ಗುರುಕುಲ ಸ್ಥಾಪನೆ ಮಾಡ್ಯಾರ. ತಿಬೇಟ್ ಹುಡುಗರು ಅವರು ಅಲ್ಲಿ ಹೌದು, ತಿಬೇಟದಿಂದ ಕರ್ಸ್ಯಾರ, ನೇಪಾಳದಿಂದ ಕರ್ಸ್ಯಾರ. ಎಲ್ಲಿ ಬಡ ಜನಾಂಗದ ಅಲ್ಲಿ ಮಕ್ಕಳನ್ನ ಕರೆಸಿ ಅವ್ರಿಗೆ MBBS ಇಂಜಿನಿಯರಿಂಗು ಮಾಡ್ಸಕತ್ತಾರ. ಎಲ್ಲ ಫೀ ಉಚಿತ, ಊಟ ಉಚಿತ, ಬಟ್ಟೆ ಉಚಿತ. ಊರಾಗಿನ ಮಂದಿಗೆ ರೊಕ್ಕ ತಗೋತಾರ. ಊರಾಗಿನ ಮಂದಿ ನಮ್ಮ ಮಕ್ಕಳನ್ನ ಹೋಗಿ ಹಾಕಿದ್ಮೇಲೆ ನಮ್ಮ ರೊಕ್ಕ ತಗೋತಾರ, ಆದ್ರೆ ಅವ್ರಿಗೆ ಫ್ರೀ. ರೇವಡಿ ಆಳಕ್ಕ ಹೋಗಿದ್ದೀವ್ರಿ, ಅಜ್ಜಾರ ನಾವು ವಾಸ್ತೇ ಅಜ್ಜಾರ ಕೂಡ ಹೋಗಿದ್ವಿ. ಹ್ಞೂ ಮಾಡ್ಯಾರ ಚಲೋ ಮಾಡ್ಯಾರ. ಮೊದಲೇದ್ದು ಅವರು ಸಿವಿಲ್ ಇಂಜಿನಿಯರ್ ರೀ ಅಪ್ಪೋರು. ನಮ್ಮ ಅಪ್ಪೋರು ಅವರು ಸಿವಿಲ್ ಇಂಜಿನಿಯರ್. ಅವರು ಆ ಸಿವಿಲ್ ಇಂಜಿನಿಯರಿಂಗ್ ಇದ್ದಾಗ ಒಂದು ಸಂತೋಷ ಮಾಡಿದ್ರು. ಅದನ್ನ ಬೇಡ ಅಂದು ಆಮೇಲೆ ಚಿನ್ಮಯಾನಂದ್ರು ಬಂದ್ರು. ಚಿನ್ಮಯಾನಂದ್ರ ಕೂಡ ಬೆನ್ನ ಹತ್ತಿದವರು ಒಮ್ಮೆ ಸನ್ಯಾಸಿಯಾಗಿ ಹೊರಗೆ ಬಂದ್ರು. ಯಾರು ಇವ್ರು ಇವ್ರು ನಮ್ಮ ಚಿದ್ರೂಪಾನಂದಪ್ಪ ಅವ್ರು ಹುಬ್ಬಳ್ಳಿಯವರ. ಅವ್ರು ಪ್ರಾಪರ್ ಹುಬ್ಬಳ್ಳಿಯವರ. As per Shastra, a person must belong to one of the ashrama or the other ashrama. Anyashrami na tishtet. If he is outside the fold of the 4 ashram, he doesn't have a designation. Without designation, his duty cannot be identified, just like in a company. The Shastra allows a person to continue to be a brahmachari, provided he stays in the Gurukulam permanently and serves the Acharya and help him in the ashrama affairs. For that, he must take a vow called Naishtika Brahmacharya Vrutam. Bhishma and Anjaneya are examples. Otherwise, he must choose one of the 3 other ashramas. If he decides to take up a sannyasa, he must go to Gurukulam for Vedanta Vichara. The general course is to enter Grahastha Ashrama. The Upanishad considers it a general course because only Grahastha Ashrama has the resources to maintain the infrastructure for religious activities. ಇದು ಅಷ್ಟರದ ಅರ್ಥ ಏನು ಅಂದ್ರೆ,
ಯಾವ್ದೋ ಒಬ್ಬ ಮನುಷ್ಯ ಇರ್ಲಿ, ಅವ ಇರುವಂತ 4 ಆಶ್ರಮ ಪೈಕಿ 1 ಆಶ್ರಮದಾಗ ಇರ್ಲೇಬೇಕವ. ಅವ ಗೃಹಸ್ಥ, ಇವ ಏನು ಬ್ರಹ್ಮಚಾರಿ ಇರಬೇಕು, ಇಲ್ಲಾಂದ್ರೆ ಗೃಹಸ್ಥ ಇರಬೇಕು, ಇಲ್ಲಾಂದ್ರೆ ವಾನಪ್ರಸ್ಥ ಇರಬೇಕು, ಇಲ್ಲಾಂದ್ರೆ ಸನ್ಯಾಸ ಆಶ್ರಮದಾಗ ಇರಬೇಕು. ಅಂದ್ರೆ ಅವಾಗ ಕರ್ತವ್ಯಗಳನ್ನ ಹೇಳಕ್ ಬರ್ತದ. ಈ 4 ಆಶ್ರಮಕ್ಕೆ ಪಟ್ಟವ ಇಲ್ಲ, ಪಟ್ಟವ ಯಾವುದಕ್ಕೂ ಆಶ್ರಮಕ್ಕೂ ಸಂಬಂಧಪಟ್ಟಿಲ್ಲ ಅಂದ್ರೆ ಅವಾಗ ಏನು ಕರ್ತವ್ಯ ಅಂತ ಹೇಳ್ಬೇಕ್ರಿ? ಅವಾಗ ಏನು ಕರ್ತವ್ಯ ಕರ್ಮಗಳನ್ನ ಹೇಳ್ಬೇಕಾಗ್ತದೆ, ಹೇಳಕ್ ಬರೋದಿಲ್ಲ. ಆದ್ದರಿಂದ ಯಾವನ ಇರ್ಲಿ, ಈ 4 ಆಶ್ರಮ ಪೈಕಿ 1 ಆಶ್ರಮದಲ್ಲಿ ಹೊಂದಿದವ ಆಗಿರಬೇಕು. ಇನ್ನು ಬ್ರಹ್ಮಚಾರಿ ಅಂತ ಯಾವ ಇರ್ತಾನಲ್ಲ, ಅವ ಏನ್ ಮಾಡ್ಬೇಕು ಅಂತಂದ್ರ, ಅವ ಗುರುಕುಲದಲ್ಲೇ ವಾಸವಾಗಿರ್ಬೇಕು, ಗುರುಗಳ ಸೇವಾ ಮಾಡಬೇಕು, ಆಮ್ಯಾಗ ಗುರುಗಳು ಏನ್ ಹೇಳ್ತಾರ ಕೆಲಸ ಮಾಡ್ಕೊಂಡು ಗುರುಕುಲದಲ್ಲಿ ಇರಬೇಕು. ಬ್ರಹ್ಮಚಾರಿ ಆಶ್ರಮ, ಆ ಬ್ರಹ್ಮಚಾರಿ ಆಶ್ರಮ ಸ್ವೀಕಾರ ಮಾಡ್ಬೇಕಂದ್ರೆ ಅವ ಒಂದು ವೃತ ಮಾಡ್ಬೇಕು. ಅದಕ್ಕೆ ಯಾವ ವೃತ ಅಂತಾರ? ನೈಷ್ಠಿಕ ಬ್ರಹ್ಮಚಾರಿ ವೃತ ಅಂತಾರ. ಆ ವೃತವನ್ನು ತೆಗೆದುಕೊಂಡು ಅವ ಅದನ್ನ ಮಾಡ್ಬೇಕು. ಭೀಷ್ಮ ಮತ್ತು ಆಂಜನೇಯ ಇವರು ಇದಕ್ಕೆ ಎಕ್ಸಾಂಪಲ್. ಏನು? ಇವರು ಏನದ ನೈಷ್ಠಿಕ ಬ್ರಹ್ಮಚಾರಿ ವೃತವನ್ನು ತೆಗೆದುಕೊಂಡಿದ್ದರು, ಭೀಷ್ಮ ಮತ್ತು ಆಂಜನೇಯ. ಇಲ್ಲ, ನಾನು ಇದನ್ನ ನೈಷ್ಠಿಕ ಬ್ರಹ್ಮಚಾರಿ ವೃತ ತಗೊಳುದಿಲ್ಲ ಅಂತಂದ್ರೆ ಅವ ಏನ್ ಮಾಡ್ಬೇಕು ಅಂದ್ರೆ 3 ಆಶ್ರಮ ಪೈಕಿ 1 ಆಶ್ರಮದಾಗಿರ್ಬೇಕು. ಅದ್ರಾಗ ಕೊನೆಯದು ಯಾವ್ದದ? ಸನ್ಯಾಸ ಅದ. ಸನ್ಯಾಸ ತಗೋತೀನಿ ಅಂದಂದ್ರೆ ಅವ ಗುರುಕುಲಕ್ಕೆ ಹೋಗಿ ವೇದಾಂತ ವಿಚಾರ ಮಾಡ್ಲೇಬೇಕು. ಕರ್ತವ್ಯಗಳದಾವು. ಅವ ವೇದಾಂತ ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಲೇಬೇಕು. ಇದು ಬಹಳ ಉತ್ತಮವಾದಂತಹ ಇದು ಶಿಕ್ಷಣ ಪದ್ಧತಿ, ಇದು ಸನ್ಯಾಸ ತಗೊಳ್ಳೋದು. ಇನ್ನ ಸಾಮಾನ್ಯರಿಗೆ ಏನಪ್ಪಾ ಅಂದ್ರೆ ವಿಶೇಷವಾದಂತ ವ್ಯಕ್ತಿಗಳಿಗೆ ಸನ್ಯಾಸ ಇರ್ತದೆ. ಯಾರಿಗೆ ವೈರಾಗ್ಯ ಬಂದಿರ್ತದೆ, ಯಾರಿಗೆ ವಿವೇಕದಿಂದ ವೈರಾಗ್ಯ ಬಂದಿರ್ತದ. ಇನ್ನು ಹಲವರಿಗೆ ವೈರಾಗ್ಯ ಬಂದಿರ್ತದೆ, ವಿವೇಕದಿಂದ ಬಂದಿರೋದಿಲ್ಲ. ಅದು ಆಪತ್ ವೈರಾಗ್ಯ. ಸುಡಗಡಗಟ್ಟೆ ಹೋಗಿರ್ತೀವಿ ಮಣ್ಣು ಮಾಡಾಕ, ಅವತ್ತು ಒಂದು 10 ನಿಮಿಷ, ಅವಾಗ ಒಂದು 10 ನಿಮಿಷ ನಮಗೂ ವೈರಾಗ್ಯನೋ ಬಂದಂಗ ಆಗ್ತದೆ. ಅಂತ ವೈರಾಗ್ಯ ಅಲ್ಲ, ವಿವೇಕದಿಂದ ವೈರಾಗ್ಯ ಬಂದವರು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ಕೋಬೇಕು. ಇನ್ನು ಸಾಮಾನ್ಯರಲ್ಲ, ಅವ್ರು ಏನದ ಈ 2 ಆಶ್ರಮದಾಗ 1 ಆಶ್ರಮ ಹೋಗ್ಬೇಕು ನೋಡ್ರಿ. ಗುರುಕುಲಕ್ಕೆ ಬರಬೇಕು, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಗೃಹಸ್ಥ ಆಶ್ರಮ ಸ್ವೀಕಾರ ಮಾಡ್ಬೇಕು. ಸಾಮಾನ್ಯರಿಗೆ ಗೃಹಸ್ಥ ಆಶ್ರಮ ಸಾಮಾನ್ಯರಿಗೆ ಅಂದ್ರೆ ಅವರಲ್ಲಿ ವಿವೇಕನೂ ಇಲ್ಲ, ವೈರಾಗ್ಯನೂ ಇಲ್ಲ. ಸಾಮಾನ್ಯ ಜನಸಾಮಾನ್ಯರು. ಈ ಜನಸಾಮಾನ್ಯರು ಏನ್ ಮಾಡ್ಬೇಕು ಅಂತಂದ್ರೆ, ಇವರು ಧಾರ್ಮಿಕ ಜೀವನ ಪತ್ನಿಯೊಂದಿಗೆ ಸಹಜೀವನ ಮಾಡ್ಕೊಂತಾನೆ ಉಳಿದ 3 ಆಶ್ರಮಗಳನ್ನ ಅವ್ರಿಗೆ ಅನ್ನ ಹಾಕ್ಬೇಕು. ಇವ್ರ ಜವಾಬ್ದಾರಿ ಅದು. ಇನ್ನು ವಾನಪ್ರಸ್ಥ ಇದ್ದವ್ ಏನ್ ಮಾಡ್ಬೇಕು ಅಂತಂದ್ರೆ, ಗೃಹಸ್ಥಾಶ್ರಮವನ್ನ ತ್ಯಾಗ ಮಾಡಿ 60 ವರ್ಷ 50 ವರ್ಷಕ್ಕೋ ತ್ಯಾಗ ಮಾಡ್ಬೇಕು. ಅವ 5 ಮನೆ ಭಿಕ್ಷಾ ಮಾಡ್ಬೇಕು, 6ನೇ ಮನೆಗೆ ಹೋಗಂಗಿಲ್ಲ. 5 ಮನೆಯೊಳಗೆ 5 ಮನೆಯವ್ರು ನೀಡ್ಲಿಲ್ಲ, ಉಪವಾಸ ಇರ್ಬೇಕು. 5 ಮನೆಯವರು ಒಂದ್ ಮನ್ಯಾಗ ಜೋಳ ಕೊಟ್ರು, ಒಂದ್ ಮನೆಯವ್ರು ಅನ್ನ ಕೊಟ್ರು ಅಂದ್ರ ಆ ಜೋಳ ಒಯ್ದು ಬೇರೆ ಇಟ್ಟು ಅನ್ನ ಉಂಡು ಅದನ್ನ ಬೀಸಿ ಹಿಟ್ಟು ಮಾಡ್ಕೊಂಡು ತಿನ್ನೋಂಗಿಲ್ಲ. ಆ ಜೋಳ ಮತ್ತು ಅಕ್ಕಿ ಕೂಡೇ ತಿನ್ಬೇಕವ. ಅವ್ರು ಏನ್ ನೀಡಿರ್ತಾರ ಹಂಗ ತಿನ್ಬೇಕ. ನಿರಾಗ್ನಿ ಅಂತಾರ ಅವ. ಅವ ಅಡಿಗೆ ಮಾಡ್ಕೊಳ್ಳೋಂಗಿಲ್ಲ. ವಾನಪ್ರಸ್ಥ ಇದ್ದವ. ಸನ್ಯಾಸಿ ಇರ್ಲಿ, ಅಡಿಗೆ ನಿರಾಗ್ನಿ ಅಂತಾರ ಅವ್ರಿಗೆ. ಅಗ್ನಿ ಮಾಡೋಂಗಿಲ್ಲ, ಅಗ್ನಿ ಮುಟ್ಟೋಂಗಿಲ್ಲ ಅವ್ರು. ಅವರ ಅಗ್ನಿ ಇರ್ತಾರ, ಅಗ್ನಿ ಮುಟ್ಟೋಂಗಿಲ್ಲ ಅವ್ರು. ಏನು ಕೊಡ್ತಾರ ಅದನ್ನ ತಿನ್ಬೇಕು ನೋಡ್ರಿ. ಕಚ್ಚಾ ಕೊಟ್ರ ಕಚ್ಚಾ, ಪಕ್ಕಾ ಕೊಟ್ರ ಪಕ್ಕ, ಹಸಿಬಿಸಿ ಕೊಟ್ರ ಹಸಿಬಿಸಿ, 5 ಮನಿ ಭಿಕ್ಷಾ ಮಾಡ್ಬೇಕು. ಆ ನಂತರ ಹೆಚ್ಚು ವಾನಪ್ರಸ್ಥ ಇದ್ದವ ಉಪಾಸನೆಗಳನ್ನ ಮಾಡ್ಬೇಕು. ತೈತರೇಯ ಉಪನಿಷತ್ತು ಹೇಳಿದಂತ ಸಂಹಿತ ಉಪಾಸನೆ ಆಗಲಿ, ವ್ಯಾಹೃತಿ ಉಪಾಸನೆಗಳಾಗಲಿ, ಓಂಕಾರ ಉಪಾಸನೆಯಾಗಲಿ, ಈ ಉಪಾಸನೆಗಳನ್ನ ಮಾಡ್ಕೊಂತ ಅಥವಾ ಇಷ್ಟ ದೇವತಾ ಉಪಾಸನೆಗಳಲ್ಲಿ ಮಾಡ್ಕೊಂತ ಮನಸ್ಸಿನ ಏಕಾಗ್ರತೆಯನ್ನ ಮಾಡ್ಕೋಬೇಕು. ವಾನಪ್ರಸ್ಥ ಆಶ್ರಮದಾಗ ಮುಂದ ಅವ 75ನೇ ವಯಸ್ಸಿಗೆ ಸನ್ಯಾಸ ತಗೊಳಿಕ್ಕೆ ತಯಾರಾಗ್ಬೇಕು. ನಾವು ಸನ್ಯಾಸ ತಗೊಂಡು ಜ್ಞಾನಕ್ಕೆ ಹೋಗಿ ಶ್ರವಣ ಮನನ ನಿಧ್ಯಾಸನ ಮಾಡಿ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಹೊಂದಬೇಕು. ಇದು ಒಂದು ಜೀವನದ ಶೈಲಿ ಆಗಿತ್ತು ಅವಾಗಿನ ಕಾಲದಾಗ. ವೇದ ವಿಹಿತ ಜೀವನ ಶೈಲಿ ಇದು. ಹತ್ತು 23 ಆತು.
ಇನ್ನೂ ಅದ ಇದು ಭಾಳ ಅದ ಇನ್ನು ಮುಗಿದಿಲ್ಲ. ನಾಳಿಂದ ನಾನು ಇರುದಿಲ್ಲ 3 ದಿವಸ. ನೋಡೋಣ 121ನೇ ಪೇಜ್ನ ಮುಗಿಸ್ಯಾನ ನೋಡ್ರಿ. ಅದ್ರಿ ಹಾ ಅದೇನ್ರಿ 123ನೇ ಪೇಜ್. 120